यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಯಾರು ಕೊಡಬೇಕಾಗುತ್ತೆ ಹಾಗೆ ಸಾಮಾಜಿಕ ಜಾಲತಾಣಗಳೇ ಆ ಇಂಟರ್ಮೀಡಿಯರೀಸ್ ಕೊಡಬೇಕು ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಕೂಡ ಐಟಿ ಆಕ್ಟ್ 2021 ರೂಲ್ಸ್ ಗಳಲ್ಲಿ ತಗೊಂಡ್ಬರುತ್ತೆ. ನಾನು ರೂಲ್ಸ್ ಗಳ ಬಗ್ಗೆ ನಾನು ಹೋಗಲ್ಲ, ಬರೀ ಕನ್ಸೆಪ್ಟ್ಸ್ ಗಳಿಗೆ ಮಾತ್ರ ನಾನು ಸೀಮಿತನಾಗಿರ್ತೇನೆ. ಸೊ ತಂದಾಗ ಏನಾಗುತ್ತೆ, ಈಗ ಎಕ್ಸ್ ಟ್ವಿಟರ್ ಏನಿದೆ ಅದನ್ನ ಚಾಲೆಂಜ್ ಮಾಡುತ್ತೆ ಕರ್ನಾಟಕ ಹೈಕೋರ್ಟ್ದಲ್ಲಿ. ಸೊ ಹೈಕೋರ್ಟ್ ಕೂಡ ಅಭಿಪ್ರಾಯ ವ್ಯಕ್ತಪಡಿಸುತ್ತೆ ಏನು ಅಂತಂತಂದ್ರೆ, ಯಾವುದೇ ನಮ್ಮ ಫಂಡಮೆಂಟಲ್ ರೈಟ್ಸ್ ನೋಡಿ ಯಾವುದು ಅಬ್ಸಲ್ಯೂಟ್ ಇಲ್ಲ, ಅಂದ್ರೆ ಇದು 100% ಹೀಗೆ ಅಂತಂತೇಳಿ 100% ಅದ್ರ ಜೊತೆಗೆ ಇಫ್ಸ್ ಅಂಡ್ ಬಟ್ಸ್ ಇವೆ, ಕಂಡೀಷನ್ಸ್ ಇವೆ. ಸೊ ಹಾಗಾಗಿ ಏನು ಹೈಕೋರ್ಟ್ ಏನ್ ಎಕ್ಸ್ಪ್ರೆಸ್ ಮಾಡುತ್ತೆ ಅಂತಂತಂದ್ರೆ, ದೇರ್ ನೀಡ್ಸ್ ಟು ಬಿ ಸಮ್ ಮೆಕ್ಯಾನಿಸಮ್ ಟು ರೆಗ್ಯುಲೇಟ್ ಸೋಷಿಯಲ್ ಮೀಡಿಯಾ ಅಂತ ಹೇಳಿದೆ. ಸೊ ಐ ವಿಲ್ ಗೋ ಥ್ರೂ ಇಟ್. ಸೊ ಅದೇ ರೀತಿ ಕೂಡ ನಿಮಗೇನು ಆರ್ಟಿಕಲ್ 19 ಕ್ಲಾಸ್ 1A ದಲ್ಲಿ ತಾವೇನು ಪತ್ರಿಕಾ ಸ್ವಾತಂತ್ರ್ಯವನ್ನು ಪಡೆದಿದ್ದೀರಾ ಅದು ಅಬ್ಸಲ್ಯೂಟ್ ಇಲ್ಲ, ಅದಕ್ಕೂ ಕೂಡ ಕೆಲವೊಂದಿಷ್ಟು ನಿರ್ಬಂಧಗಳು ಇದಾವೆ. ಅಂತ ವಿಚಾರಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳನ್ನ ಹೇರೋದಕ್ಕೆ ಅವಕಾಶಗಳಿದೆ. ಸಾರ್ವಭೌಮತ್ವ ಮತ್ತು ಅಖಂಡತೆಯ ವಿಚಾರಗಳು ಬರ್ತಾರೆ. ಈಗ ಇತ್ತೀಚೆಗೆ ಇಂಡಿಯಾ ಪಾಕಿಸ್ತಾನ ವಾರ್ ಆಯ್ತು. ಸೊ ಭಾರತದ ಅಗೇನೆಸ್ಟ್ ಏನೇ ಕೂಡ ಯಾರೇ ಕೂಡ ಏನೇ ಹಾಕಿದ್ರು ಕೂಡ ಸೊ ದ ಗವರ್ಮೆಂಟ್ ಕ್ಯಾನ್ ಟೇಕ್ ಆಕ್ಷನ್ ಆನ್. ಸೊ ಅಂತ ಭಾರತದ ಅಖಂಡತೆ ಮತ್ತು ಸಾರ್ವಭೌಮತೆಗೆ ಸಂಬಂಧಪಟ್ಟಂತ ವಿಚಾರಗಳು, ರಾಜ್ಯದ ಭದ್ರತೆಗೆ ಸಂಬಂಧಪಟ್ಟಂತ ವಿಚಾರಗಳು, ಉದಾಹರಣೆಗೆ 26/11 ಟೆರರ್ ಅಟ್ಯಾಕ್ ಏನಾಯ್ತು, ಎಲ್ಲಾ ಮಾಧ್ಯಮಗಳು ಏನ್ ಮಾಡ್ತಾ ಇದ್ರು, ನೇರವಾದಂತ ಪ್ರಸಾರವನ್ನ, ಲೈವ್ ಪ್ರಸಾರವನ್ನ ಕೊಡ್ತಾ ಇದ್ರು. ಅದು ಏನಾಯ್ತು, ಏನು ವೈರಿಗಳಿಗೆ ಅದು ಅನುಕೂಲ ಆಯ್ತು. ಎಲ್ಲಿದ್ದಾರೆ ನಮ್ಮವರು, ಏನ್ ನಡೀತಾ ಇದೆ, ಯಾವ ಲೊಕೇಶನ್ ನಲ್ಲಿ ಇದ್ದಾರೆ, ಇನ್ನು ಏನು ಗನ್ ಫೈಟ್ ನಡೀತಾ ಇದೆಯಾ ಅಥವಾ ಏನಾದ್ರು ಬಾಂಬ್ ಬ್ಲಾಸ್ಟ್ ಆಗ್ತಾ ಇದಾವ, ಸೊ ಲೈವ್ ಅಪ್ಡೇಟ್ ಅವ್ರಿಗೂ ಕೂಡ ಸಿಗ್ತಾ ಇತ್ತು. ಇಂಥ ವಿಚಾರಗಳಲ್ಲಿ ಕೂಡ ನಿರ್ಬಂಧಗಳನ್ನ ಹಾಕಬಹುದು. ಭಾರತ ಯಾವ ದೇಶಗಳ ಜೊತೆಗೆ ತನ್ನ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದೆ ಆ ದೇಶಗಳ ಬಗ್ಗೆ ನೆಗೆಟಿವ್ ನೆರೇಷನ್ ಮಾಡೋದಕ್ಕೆ ಅದಕ್ಕೂ ಕೂಡ ನಿರ್ಬಂಧಗಳನ್ನ ಹಾಕಬಹುದು. ಅದೇ ರೀತಿ ಪಬ್ಲಿಕ್ ಆರ್ಡರ್ ಅಂತಂದ್ರೆ ಸೊ ಕಾನೂನು ಸುವ್ಯವಸ್ಥೆ. ಈಗ ಜಮ್ಮು ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಆಗ್ತಾ ಇರ್ತವೆ ಅಥವಾ ಕಮ್ಯುನಲ್ ಕ್ಲಾಶಸ್ಗಳಾಗ್ತಾ ಇರ್ಬೇಕಾದ್ರೆ ಇಂಟರ್ನೆಟ್ ಸ್ಥಗಿತ ಮಾಡಿರೋದನ್ನ ತಾವು ಕೇಳಿರ್ಬೋದು. ಸೊ ಅದು ಇಂಟರ್ನೆಟ್ ಸ್ಥಗಿತ ಅಂದ್ರೆ ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ಗೆ ನಿರ್ಬಂಧ ಹಾಕಿದಾಗೆ. ಅದೇ ರೀತಿ ಪರೀಕ್ಷೆಗಳ ಸಂದರ್ಭಗಳಲ್ಲಿ ಮಾಡ್ತಾರೆ. ಅದೇ ರೀತಿ ಈ ನಾರ್ತ್ ಈಸ್ಟ್ ಗಳಲ್ಲಿ ಕೆಲವೊಂದು ಗಲಾಟೆಗಳಾದರೆ ಇಂಟರ್ನೆಟ್ ಅನ್ನು ಸ್ಟಾಪ್ ಮಾಡೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನೋಡ್ತೀರಾ. ಸೊ ಅದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ಗೆ ನಿರ್ಬಂಧ, ಬಟ್ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ. ಅದೇ ರೀತಿ ಸಭ್ಯತೆ ಮತ್ತು ನೈತಿಕತೆ ಬಗ್ಗೆನೂ ಹೇಳ್ತಾರೆ. ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ನೀವು ಪ್ರಚಾರ ಮಾಡಬೇಕಾದಾಗ ಅದಕ್ಕೂ ಕೂಡ ನಿರ್ಬಂಧ ಹೇರೋದಕ್ಕೆ ಅವಕಾಶ ಇದೆ. ಕಂಟೆಂಪ್ಟ್ ಆಫ್ ಕೋರ್ಟ್, ನ್ಯಾಯಾಲಯದ ನಿಂದನೆ ವಿಚಾರಗಳಾಗಿರ್ಬೋದು, ಮಾನನಷ್ಟ, ಎರಡು ಕ್ರಿಮಿನಲ್ ಅಂಡ್ ಸಿವಿಲ್, ಮತ್ತೆ ಅಪರಾಧಕ್ಕೆ ಪ್ರಚೋದನೆಯನ್ನ ಕೊಡುವಂತ ಹೇಟ್ ಸ್ಪೀಚಸ್ ಆಗಿರ್ಬೋದು ಅಥವಾ ಕಮ್ಯುನಲ್ ಕ್ಲಾಶಸ್ ಗಳಾಗಿರ್ಬೋದು ಅಥವಾ ಜಾತಿಗಳ ಮಧ್ಯೆ ಕ್ಲಾಶಸ್ ಗಳಾಗಿರ್ಬೋದು, ಇಂಥ ವಿಚಾರಗಳಲ್ಲಿಯೂ ಕೂಡ ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಏನಾಗುತ್ತೆ, ನಿರ್ಬಂಧನೆಗಳಿಗೆ ಒಳಗಾಗುತ್ತೆ. ದಿಸ್ ಇಸ್ ದ ಫೌಂಡೇಶನ್. ನಿಮ್ಗೆ ಎಲ್ಲಿದೆ ಅಂತಂದ್ರೆ ನಿಮ್ದು ಎಂಟೈರ್ ರೂಟ್ಸ್ ಬಿಲಾಂಗ್ಸ್ ಟು ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಆದ್ರೆ ಅದನ್ನೇ ಹೇಳ್ತಾ ಇದ್ದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಒಂದಿದೆ ನಿಮಗೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಬಗ್ಗೆ ನಿಮಗೆ ಅರಿವು ಇರೋದು ಬಹಳ ಇಂಪಾರ್ಟೆಂಟ್ ಇದೆ. ಒಂದು ಸಂವಿಧಾನದಲ್ಲಿ ನಿಮ್ದು ಹಕ್ಕುಗಳು ಏನಿದೆ ಮತ್ತೆ ನಿಮ್ಗೆ ನಿರ್ಬಂಧಗಳು ಏನಿದೆ ಅಂತ ಗೊತ್ತಾಯ್ತು. ಇನ್ನು IT ಆಕ್ಟ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2000 ಅಲ್ಲಿ ಜಾರಿ ಬರುತ್ತೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅದು ಎದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇ ಕಾಮರ್ಸ್ ಮತ್ತೆ ಇ ಆಡಳಿತಕ್ಕಂತೆ ಪ್ರಾರಂಭ ಮಾಡಿದ್ರು. ಬಟ್ ಇ ಕಾಮರ್ಸ್ ಮತ್ತೆ ಇ ಆಡಳಿತ ಈಗ ಮತ್ತೆ ಹಲವಾರು ಚಾಲೆಂಜಸ್ ಗಳನ್ನ ಕೊಟ್ಟಿದೆ. ಸಾಮಾಜಿಕ ಜಾಲತಾಣಗಳು ಬಂದು, ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಹೇಗ್ ಬೇಕು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಉದಾಹರಣೆಗೆ ಬಾಲ್ ಠಾಕ್ರೆ ಅವರು ನಿಧನ ಹೊಂದಿದಾಗ ಮಹಾರಾಷ್ಟ್ರದಲ್ಲಿ ಬಾಂಬೆದಲ್ಲಿ ಏನಾಯ್ತು, ಸೆಕ್ಷನ್ 66A ಅಡಿಯಲ್ಲಿ ಪ್ರಕರಣ ದಾಖಲಾಗಿ ಒಬ್ರು ಲೇಡಿನ ಅರೆಸ್ಟ್ ಮಾಡ್ತಾರೆ. ಸೊ ಅದು ಅಪ್ ಟು ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ಬಿಟ್ಟು ಏನು ಅದು ಜಜ್ಮೆಂಟ್ ಬರುತ್ತೆ. ಸೆಕ್ಷನ್ 66A ಏನ್ ಹೇಳುತ್ತೆ ಅಂತಂದ್ರೆ, ಆನ್ಲೈನ್ ದಲ್ಲಿ ಯಾರೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಆ ಅಭಿಪ್ರಾಯ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕೇಸ್ ಮಾಡಿ ಅವ್ರನ್ನ ಒಳಗೆ ಹಾಕಕ್ಕಾಗಲ್ಲ. ಸೊ ಅದೊಂದು ಪ್ರೊವಿಷನ್ ಇತ್ತು. ಏನು ಅಂತಂದ್ರೆ ಆ ವ್ಯಕ್ತಪಡಿಸಿದಂತ ಅಭಿಪ್ರಾಯ ಯಾರೋ ಒಬ್ಬರಿಗೆ ಇಷ್ಟ ಆಗಲಿಲ್ಲ, ಮಾಡಲಿಲ್ಲ ಅಂತಂದಾಗ ಸೊ ಅದ್ರ ಮೇಲೆ ಕೇಸ್ಗಳನ್ನ ಹಾಕಿ ಅವಾಗ ಅರೆಸ್ಟ್ ಮಾಡುವಂತದ್ದು ಒಂದು ಸ್ವಲ್ಪ ಇತ್ತು. ಇದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಗೆ ಅಡ್ಡಿ ಬರುತ್ತೆ ಅಂತ ಹೇಳಿ ಸೆಕ್ಷನ್ 66A ತೆಗೆದು ಹಾಕಿದೆ. ಅದೇ ರೀತಿ ಕೂಡ IT ಆಕ್ಟ್ ಅಲ್ಲಿ ಕೂಡ ನಿಮ್ಗೊಂದು
ಕೆಲವೊಂದಿಷ್ಟು ನಿರ್ಬಂಧಗಳು ಇದೆ, ನಾನು ಹೇಳ್ತೀನಿ ಮುಂದೆ ಬಂದಾಗ. ಅದು ಏನಾಯ್ತು, ಇ ಕಾಮರ್ಸ್, ಇ ಆಡಳಿತ ಆಯ್ತು, ನಿಮಗೆ ಸಾಮಾಜಿಕ ಜಾಲತಾಣಗಳದ್ದು ಒಂದು ಚಾಲೆಂಜ್ ಬಂತು, ಈಗ ಸೈಬರ್ ಫ್ರಾಡ್ಸ್ ಗಳದ್ದು ಕೂಡ ಚಾಲೆಂಜಸ್ ಬಂದಿದೆ. ಹಾಗಾಗಿ IT ಆಕ್ಟ್ ಏನಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. IT ಆಕ್ಟ್ಗೆ ಈ 66 ಯಾವುದು ಸೆಕ್ಷನ್ 66A ನಿಮಗೆ ಸಾಕಷ್ಟು ಮಾಧ್ಯಮಗಳಿಗೆ ತೊಂದರೆ ಕೊಡುವಂತ ಸಾಧ್ಯತೆಗಳಿತ್ತು. ಅದನ್ನು ಸುಪ್ರೀಂ ಕೋರ್ಟ್ ತೆಗೆದು ಹಾಕಿದ ಮೇಲೆ, ಬಟ್ ಇದನ್ನ ಹಾಗೇನು ಬಿಡಕ್ಕಾಗಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಯಾರು ಏನು ಬೇಕು ಹಾಕಕ್ಕೂ ಆಗಲ್ಲ. ಯಾಕಂತಂದ್ರೆ ದೇಶದ ಐಕ್ಯತೆ, ಸಮಗ್ರತೆ, ಕಾನೂನು ಸುವ್ಯವಸ್ಥೆ, ಇವೇನು 8 ವಿಚಾರಗಳನ್ನ ಹೇಳಿದ್ನಲ್ಲ, ನಿರ್ಬಂಧಗಳ ವಿಚಾರಗಳನ್ನ ಹೇಳಿದ್ನಲ್ಲ, ಈ 8 ವಿಚಾರಗಳ ಬಗ್ಗೆ ಯಾರು ಏನ್ ಬೇಕಾದ್ರೂ ಹಾಕಿದ್ರೆ ನಡೆಯತ್ತಾ? ಇಲ್ಲ, ನಡೆಯಲ್ಲ. ಅದಕ್ಕೆ ಏನ್ ಮಾಡ್ತು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ IT ರೂಲ್ಸ್ 2021 ಅಮೆಂಡ್ಮೆಂಟ್ ಮಾಡುತ್ತೆ. ಈಗೇನ್ ನಿಮಗೆ ಸಾಮಾಜಿಕ ಜಾಲತಾಣಗಳಿದಾವೆ, ಅವರಿಗೆ ಆದಂತ ಸಾಮಾಜಿಕ ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಯಾರೇನೇ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರು ಕೂಡ, ಕಂಟೆಂಟ್ ಹಾಕಿದ್ರು ಕೂಡ ತನಿಖಾ ಸಂಸ್ಥೆಗಳಿಗೆ ಹಾಕದವರದು ಟ್ರೇಸಬಿಲಿಟಿ, ಹಾಕದವರ ಮೂಲ ಏನು ಅನ್ನೋದೊಂದು ಪತ್ತೆ ಮಾಡಬೇಕಾಗಿರೋದು ಆ ಸೋಷಿಯಲ್ ಇಂಟರ್ಮೀಡಿಯರಿ, ಸಾಮಾಜಿಕ ಜಾಲತಾಣದ ಮಧ್ಯವರ್ತಿಗಳು ಅಂತ ಇರ್ತಾರೆ. ಅದರಲ್ಲಿನೂ ಕೂಡ ಅವರದು ಏನು ಗ್ರೀವಿಯನ್ಸ್ ಆಫೀಸರ್ ಅಂತ ಇರ್ತಾರೆ, ಆಮೇಲೆ ಚೀಫ್ ಇನ್ಫಾರ್ಮೇಶನ್ ಆಫೀಸರ್ ಅಂತ ಇರ್ತಾರೆ. ಸೊ ಒಂದೊಂದು ಹೆರಾರ್ಕಿ ಮಾಡಿದ್ದಾರೆ ಇವಾಗ. ಸೊ ಅವರು ಅದಕ್ಕೆ ರೆಸ್ಪಾನ್ಸ್ ಕೊಡ್ಬೇಕಾಗತ್ತೆ ತನಿಖಾ ಸಂಸ್ಥೆಗಳಿಗೆ, ನಮಗೆ ಗೊತ್ತಿಲ್ಲ ಅನ್ನಕ್ಕಾಗಲ್ಲ. ಸೊ ಈ ರೀತಿಯಾದಂತಹ ಬದಲಾವಣೆಗಳು IT ಆಕ್ಟ್ ಅಡಿಯಲ್ಲಿ ಆಗಿದ್ದಾವೆ. ಅದು ಕೂಡ ನಿಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಸೊ ನಾನು ಇದನ್ನ ನಿಮಗೆ ಕಾನೂನು, ಒಂದು ಸಂವಿಧಾನ ಹೇಳಿದೆ, ಒಂದು IT ಆಕ್ಟ್. ನೆಕ್ಸ್ಟ್ ಏನ್ ಬರುತ್ತೆ, ಮಾಧ್ಯಮ ಮತ್ತೆ ಕ್ರಿಮಿನಲ್ ಕಾನೂನು. ನಮಗೆ ಮತ್ತೆ ನಿಮಗೆ ಬಿಡೋದು ಎಲ್ಲಿ ಅಂತ ಹೇಳಿ. ಸೊ ಕೆಲವೊಂದಿಷ್ಟು ವಿಚಾರಗಳು ನಿಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಮುಂಚೆ ಸೆಕ್ಷನ್ 124A ಅಂತ ಇತ್ತು, ಸೆಡಿಷನ್ ಚಾರ್ಜಸ್, ದೇಶದ್ರೋಹ ಅಂತ ಹೇಳಿ. ಬಟ್ ಹೊಸ ಕಾಯ್ದೆ IPC ಅಲ್ಲಿ ಇತ್ತು, ಅದು BNS ಅಡಿಯಲ್ಲಿ ಅದನ್ನ ಡಿಲೀಟ್ ಮಾಡ್ತು. ಯಾಕಂತಂದ್ರೆ ದೇಶದ್ರೋಹ ಕಾಯ್ದೆ ಬ್ರಿಟಿಷರು ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನ ಹತ್ತಿಕ್ಕಲು ತಂದಂತ ಒಂದು ಕಾಯ್ದೆ ಆಗಿತ್ತು. ಅದು ಸೆಕ್ಷನ್ 124 ಸೆಡಿಷನ್, ದೇಶದ್ರೋಹ ಅಂತ ಹೇಳಿ. ಬಟ್ ಇವತ್ತಿನ ಸಂದರ್ಭದಲ್ಲಿ ಅದರದ್ದು ವ್ಯಾಲಿಡಿಟಿ ಇಲ್ಲ ಅಂತ ಹೇಳಿ ಈಗ ಹೊಸದಾಗಿ ಏನ್ ಕಾನೂನು ಬಂತು. ಅವಾಗ ಸ್ವಾತಂತ್ರ್ಯ ಚಳವಳಿಯಲ್ಲಿ ಬರೀ ಸ್ವಾತಂತ್ರ್ಯ ಹೋರಾಟಗಾರನಷ್ಟೇ ಅಲ್ಲ, ಅವಾಗ ಇದ್ದಂತ ಪತ್ರಿಕಾ ಸ್ವಾತಂತ್ರ್ಯವನ್ನ ಕೂಡ ಹತ್ತಿಕ್ಕಲು ಕೂಡ ಇದು ಸೆಡಿಷನ್ ಚಾರ್ಜಸ್ ಯೂಸ್ ಮಾಡ್ತಿದ್ರು. ಸೊ ಇವಾಗ ಇರ್ರೆಲೆವೆಂಟ್ ಇದೆ, ಹಾಗಾಗಿ ಅದನ್ನ ತೆಗೆದು ಹಾಕಿದ್ದಾರೆ. ಬಟ್ 153A ಬಗ್ಗೆ ನೀವು ಬಹಳ ಕೇಳಿರ್ತೀರಾ, ಏನು ಪ್ರಮೋಟಿಂಗ್ ಎನಿಮಿಟಿ ಬಿಟ್ವೀನ್ 2 ಗ್ರೂಪ್ಸ್, ಜಾತಿ, ಧರ್ಮ, ಹುಟ್ಟು, ಸ್ಥಳ, ಇವುಗಳ ಆಧಾರದ ಮೇಲೆ ಏನು ಅದನ್ನ ಜಗಳ ಹಚ್ಚುವಂತ ಒಂದು ಕೆಲಸ 153A ದಲ್ಲಿ ಬರುತ್ತೆ. ಅದು 153A IPC ಇತ್ತು, ಇವಾಗ ಅದೇನಾಗಿದೆ 196 BNS ಆಗಿದೆ. ಬರೀ ಅವ್ರ ಮೇಲೆ ಅಷ್ಟೇ ಅಲ್ಲ, ಮಾತಾಡೋದ್ರ ಮೇಲೆ, ಕೆಲವೊಮ್ಮೆ ಮಾಧ್ಯಮದಲ್ಲಿ ಬರುವಂತಹ ಆಂಕರ್ಸ್ ಆಗಿರ್ಬೋದು, ಅಭಿಪ್ರಾಯ ಆಗಿರ್ಬೋದು, ಇವುಗಳನ್ನ ಏನ್ ಕೊಡ್ತಾ ಇರ್ತಾರೆ ಅದು ಬಹಳ ಎಚ್ಚರಿಕೆಯಿಂದ ಕೊಡ್ಬೇಕಾಗ್ತಾ ಇರುತ್ತೆ. ಅದೇ ರೀತಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದು, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದು 295A IPC ಇತ್ತು, ಇವಾಗ ಅದು 299 BNS ಅಂತ ಆಗಿದೆ. ಅವೇನು ಸೆಕ್ಷನ್ಸ್ ನಿಮಗೆ ನೆನ್ಪಿಟ್ಕೊಳ್ಬೇಕಂತಿಲ್ಲ, ಬಟ್ ನಾನು ಹೇಳ್ತಾ ಇರೋದು ರಿಲಿಜಿಯಸ್ ಭಾವನೆಗಳಿಗೆ ಧಕ್ಕೆ ತರುವಂತ ವಿಚಾರಗಳಲ್ಲಿ ಆಗಿರ್ಬೋದು. ಸೊ ಅದೇ ರೀತಿ ಕೂಡ ಮ್ಯಾಕ್ಸಿಮಮ್ ಪತ್ರಕರ್ತರು ಮಿಸ್ಟೇಕ್ ಎಲ್ಲಿ ಆಗುತ್ತೆ ಅಂತಂದ್ರೆ ನಿಮ್ಮ ಪತ್ರಿಕೋದ್ಯಮದಲ್ಲಿ ಆಗೋದು ಡಿಫಮೇಷನ್ಸ್. ಈ ಡಿಫಮೇಷನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಡಿಫಮೇಷನ್ 2 ರೀತಿ ಇದೆ, ಒಂದು ಸಿವಿಲ್ ಇನ್ ನೇಚರ್, ಒಂದು ಕ್ರಿಮಿನಲ್ ಇನ್ ನೇಚರ್. ಈಗ ನಾವು ಈಗ ಮುಂಚೆ ಅಫೆನ್ಸಸ್ ಗಳನ್ನ ಹೇಳಿದ್ನಲ್ಲ, ಅದಕ್ಕೆ ಪನಿಷ್ಮೆಂಟ್ ಇದೆ. ಎಷ್ಟು? 3 ವರ್ಷದವರೆಗೂ ಪನಿಷ್ಮೆಂಟ್, ಫೈನ್ ಅಥವಾ 2 ಕೂಡ ಇದೆ. ಅದೇ ರೀತಿ ಈ ಕ್ರಿಮಿನಲ್ ಡಿಫಮೇಷನ್ ಏನಿದೆ, ಕ್ರಿಮಿನಲ್ ಡಿಫಮೇಷನ್ ದಲ್ಲಿ ಅಗೇನ್ ಶಿಕ್ಷೆ ಕೊಡಬೇಕು ಅಂತಂತೇಳಿ ಹೋರಾಟ ಮಾಡೋದಾಗುತ್ತೆ. ಅದೇ ರೀತಿ ಸಿವಿಲ್ ಡಿಫಮೇಷನ್ ಆದ್ರೆ ಆತನ ಪ್ರತಿಷ್ಠೆಗೆ ತಂದಿರುವಂತಹ ಧಕ್ಕೆಗೆ ನಿಮ್ಮಿಂದ ಕಂಪನ್ಸೇಷನ್ ಅನ್ನ ಕ್ಲೇಮ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಸೊ ಹಾಗಾಗಿ ನೀವು ಬರೆಯುವಂತಹ ಬರಹ ಆಗಿರ್ಬೋದು, ಅಭಿಪ್ರಾಯ ಆಗಿರ್ಬೋದು, ಫ್ಯಾಕ್ಟ್ಸ್ ಗಳ ಮೇಲೆ, ಆಮೇಲೆ ಕೋರ್ಟ್ ಜಜ್ಮೆಂಟ್ ಗಳ ಮೇಲೆ ಅಥವಾ ಕಾಂಪಿಟೆಂಟ್ ಅಥಾರಿಟಿ ಕೊಡುವಂತಹ ಹೇಳಿಕೆಗಳ ಮೇಲೆ ಇರಬೇಕೇ ಹೊರತು ಅದನ್ನ ಬಿಟ್ಟು ಔಟ್ ಆಫ್ ಸ್ಕೋಪ್ ಇದ್ದಾಗ ಯಾವುದು ಯಾವ ರೀತಿ ಡಿಫಮೇಷನ್ ಆಗುತ್ತೆ ಅನ್ನೋದು ಆ ವ್ಯಕ್ತಿಯ ಪ್ರತಿಷ್ಠೆ ಮತ್ತು ಫ್ಯಾಕ್ಟ್ಸ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ತಾವು ಯಾವುದೇ ಒಂದು ಸುದ್ದಿ ಪ್ರಸಾರ ಮಾಡ್ತಿರ್ಬೇಕಾದ್ರೆ, ಒಬ್ಬ ಇಂಡಿವಿಜುವಲ್ ಬಗ್ಗೆ, ಪರ್ಟಿಕ್ಯುಲರ್ಲಿ ಒಂದು ಸಂಸ್ಥೆಯ ಬಗ್ಗೆ ಮಾಡ್ತಿರ್ಬೇಕಾದ್ರೆ ನೀವನ್ನೆಲ್ಲ ಗಮನಗಳಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಪ್ರಸಾರ ಮಾಡ್ತಾ ಇರುವಂತಹ ವಿಚಾರ ಆತರ ವೈಯಕ್ತಿಕ ಪ್ರತಿಷ್ಠೆಗೆ ಸಂಬಂಧಪಟ್ಟದ್ದಿದೆಯಾ ಒಂದೇದು. ಎವನ್ ವೈಯಕ್ತಿಕ ಪ್ರತಿಷ್ಠೆಗೆ ಸಂಬಂಧಪಟ್ಟದ್ದಿತ್ತು ಅಂತಂದ್ರೂ ಕೂಡ ಅದು ಲಾಜಿಕಲ್ ಆಗಿ ಕೋರ್ಟ್ ಜಜ್ಮೆಂಟ್ ಇಂದ ಆಗಿರ್ಬೋದು
ಅಥವಾ ಫ್ಯಾಕ್ಟ್ಸ್ ಹತ್ರ ಆಗಿರ್ಬೋದು ಅಥವಾ ಕಾಂಪಿಟೆಂಟ್ ಅಥಾರಿಟಿ ಹತ್ರ ಏನಾದ್ರೂ ಹೇಳಿಕೆ ಬಂದಿದೆಯಾ, ಅದನ್ನು ಮಾತ್ರ ನಾವು ಬರೆಯೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ಬಿಟ್ಟು ಏನಾದ್ರೂ ಔಟ್ ಆಫ್ ಸ್ಕೋಪ್ ಹೋದಾಗ ದಿಸ್ ಡಿಫೆಮೇಷನ್ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಪರ್ಟಿಕ್ಯುಲರ್ಲಿ ಕೆಲವೊಂದು ಪತ್ರಿಕೆಗಳಲ್ಲಿ ಡಿಫೆಮೇಷನ್ ಇಸ್ ಕಾಮನ್ ಆಗಿ ಬಿಟ್ಟಿರುತ್ತೆ. ಸೊ ಇದು ಕೂಡ ನಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಇದು ಬಿಟ್ಟರೆ ನೆಕ್ಸ್ಟ್ ಬರುತ್ತೆ ನಮಗೆ ಮೀಡಿಯಾ ಟ್ರಯಲ್ಸ್. ಸೊ ಇದು ಹಲವಾರು ಬಾರಿ ಚರ್ಚೆಗೆ ಬಂದಿದೆ. ಹಲವಾರು ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ವಿಚಾರಗಳಲ್ಲಿಯೂ ಕೂಡ ಮಾಧ್ಯಮನೇ ವಿಚಾರಣೆ ಮಾಡೋದಾಗ್ಲಿ ಅಥವಾ ಮಾಧ್ಯಮನೇ ತನಿಖೆ ಮಾಡೋದಾಗ್ಲಿ ಕೆಲವೊಂದಿಷ್ಟು ಘಟನೆಗಳಲ್ಲಿ ಅದು ಸಕ್ಸಸ್ ಆಗಿದೆ, ಕೆಲವೊಂದಿಷ್ಟು ಘಟನೆಗಳಲ್ಲಿ ಫೇಲ್ಯೂರ್ ಆಗಿದೆ. ಬಟ್ ಏನು ಅಂತಂತಂದ್ರೆ ಯಾವಾಗ ಒಬ್ಬ ನ್ಯಾಯಾಲಯ ಒಬ್ಬ ವ್ಯಕ್ತಿಯನ್ನ ದೋಷಿ ಅಂತಂತೇಳಿ ಏನು ಜಜ್ಮೆಂಟ್ ಕೊಡುವವರೆಗೂ ಕೂಡ ಆತನನ್ನ ದೋಷಿ ಅನ್ನೋದಕ್ಕೆ ಕರೆಯಕ್ಕಾಗಲ್ಲ. ನಿಮ್ದು ಪತ್ರಿಕಾ ಸ್ವಾತಂತ್ರ್ಯ ಹೇಗಿದೆ ಅಲ್ಲ, ಎಲ್ಲಿದೆ? ಆರ್ಟಿಕಲ್ 19(1)A ಅದೇ ರೀತಿ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆತನ ಬದುಕುವ ಹಕ್ಕಿದೆ, ರೈಟ್ ಟು ಲೈಫ್, ಆರ್ಟಿಕಲ್ 21. ಯಾವಾಗ್ಲೂ ಇದು ಕಿತ್ತಾಟ ಇರುತ್ತೆ ಆರ್ಟಿಕಲ್ 19 ಮತ್ತೆ ಆರ್ಟಿಕಲ್ 21 ಮಧ್ಯೆ. ನನ್ನ ವಾಕ್ ಸ್ವಾತಂತ್ರ್ಯ ಅಂತ ನೀವ್ ಹೇಳ್ತೀರಾ, ನನ್ನ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಅಂತ ನೀವ್ ಹೇಳ್ತೀರಾ. ಅಭಿವ್ಯಕ್ತಿ ಕೊಡ್ಬೇಕಾಗತ್ತೆ ಅಂತಂದ್ರೆ ಒಬ್ಬ ಯಾವುದೇ ವ್ಯಕ್ತಿ ಆರೋಪಿ ಆಗಿರ್ಲಿ ಅಥವಾ ಅಕ್ಯೂಸ್ ಆಗಿರ್ಲಿ ಏನೇ ಆಗಿರ್ಲಿ ನಿರಪರಾಧಿ ಎಂದು ಭಾವಿಸಲ್ಪಡುವ ಹಕ್ಕು ಅಥವಾ ನ್ಯಾಯಯುತವಾಗಿ ವಿಚಾರಣೆಯ ಹಕ್ಕು ಪಡ್ಕೊಳ್ಳೋದು ಅವನ ಫಂಡಮೆಂಟಲ್ ರೈಟ್. ಸೊ ಹಾಗಾಗಿ ಯಾವಾಗ್ಲೂ ಕಾನ್ಫ್ಲಿಕ್ಟ್ ಇರುತ್ತೆ. ಅದಕ್ಕೆ ನಿಮಗೆ ಕೆಲವೊಂದ್ ಕಡೆ ಸ್ಟೇ ಸಿಗುತ್ತೆ ನೋಡಿ, ವ್ಯಕ್ತಿಗಳು ಕೋರ್ಟಿಗೆ ಹೋಗ್ತಾರೆ, ಇದನ್ನ ವೈಯಕ್ತಿಕ ಮಾನಹಾನಿ, ಪ್ರತಿಷ್ಠೆ, ಹೌದಾ, ನ್ಯಾಯಯುತವಾದಂತ ಟ್ರಯಲ್ಗೆ ಇದು ಅವಕಾಶ ಕೊಡಲ್ಲ ಅಂತ. ಯಾಕಂದ್ರೆ ಮಾಧ್ಯಮ ಇವತ್ತು ಇಡೀ ಜಗತ್ತನ್ನ ಆವರಿಸಿಕೊಂಡಿದೆ. ಡಿಜಿಟಲ್ ಆಗಿರ್ಬೋದು, ಪ್ರಿಂಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಯಾಕೆ ಮೀಡಿಯಾ ಟ್ರಯಲ್ಗೆ ಕೆಲವೊಮ್ಮೆ ಕಂಡೀಷನ್ಸ್ಗಳು, ನಿರ್ಬಂಧಗಳು ಅಥವಾ ಅದಕ್ಕೆ ವಿವೇಚನೆ ಬೇಕಾಗುತ್ತಂತಂದ್ರೆ ಮಾಧ್ಯಮಗಳು ಸಮಾಜದ ಒಂದು ಪರ್ಸೆಪ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಮತ್ತೆ ಅದು ಪರ್ಸೆಪ್ಷನ್ ಸಾರ್ವಜನಿಕರಿಗೂ ಆಗುತ್ತೆ, ಅದನ್ನ ಫ್ರೆಂಡ್ಸ್ ಸರ್ಕಲ್ಗೂ ಆಗುತ್ತೆ, ಇವನ್ ನ್ಯಾಯಾಲಯದಲ್ಲಿರುವಂತಹ ವಕೀಲರಾಗಿರ್ಬೋದು, ನ್ಯಾಯಾಧೀಶರಿಗೂ ಆಗಿರ್ಬೋದು, ಅವ್ರಿಗೂ ಆದಂತ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗುತ್ತೆ. ದ ಪರ್ಸೆಪ್ಷನ್ ಕ್ರಿಯೇಟ್ ಆದಾಗ ಬಯಾಸ್ ಆಗುತ್ತೆ. ಸೊ ದಟ್ ಬಯಾಸ್ ಮೇ ನಾಟ್ ಗಿವ್ ದ ಫೇರ್ ಟ್ರಯಲ್ ಅನ್ನೋದು. ಅದೇ ರೀತಿ ಕೂಡ ಹಲವಾರು ಸಾರಿ ಕೆಲವೊಂದಿಷ್ಟು ಮೀಡಿಯಾ ಟ್ರಯಲ್ಗಳು ಏನಾಗುತ್ತೆ, ತನಿಖೆಗೂ ಕೂಡ ಅಡ್ಡಿ ಬರ್ತಾ ಇರುತ್ತೆ. ನಾವ್ ಹೇಳ್ತಾ ಇರ್ತೀವಿ, ನೀವು ಪ್ರಶ್ನೆ ಮಾಡ್ತಾ ಇರ್ತೀರಾ, ಎಷ್ಟೋ ಸಾರಿ ನಾವು ಪ್ರೆಸ್ ಬೇಟ್ ಕೊಡ್ಬೇಕಾದ್ರೆ ವಿ ರಿಸ್ಟ್ರಿಕ್ಟ್ ಅವರ್ ಸೆಲ್ಫ್, ವಿಲ್ ನಾಟ್ ಆನ್ಸರ್ ಸರ್ಟನ್ ಕ್ವೆಶ್ಚನ್ಸ್. ಯಾಕಂತಂದ್ರೆ ಅದು ತನಿಖೆಗೆ ಅಡ್ಡಿ ಬರುತ್ತೆ. ಅಥವಾ ಕೆಲವೊಂದಿಷ್ಟು ಅಂಶಗಳು ವೈಯಕ್ತಿಕ ಪ್ರತಿಷ್ಠೆಗೆ ಅಥವಾ ಹೆಣ್ಣು ಮಕ್ಕಳ ಅಥವಾ ಮಕ್ಕಳ ಮಹಿಳೆಯರ ಪ್ರತಿಷ್ಠೆಗೆ, ಅವರ ರೈಟ್ ಟು ಲೈಫ್ ಇದಕ್ಕೆ ಅಡ್ಡಿ ಬರುತ್ತೆ ಅಂತೇಳಿ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ಹೇಳೋದನ್ನೆಲ್ಲ ಮಾಡಕ್ಕೂ ಹೋಗಲ್ಲ. ಸೊ ಅಲ್ಲಿ ಕೆಲವಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ. ಆ ವಿಚಾರಗಳು ಬಂದಾಗ ಇವಾಗ ಸ್ಟಿಕ್ ಟು ದ ಏನು ಕಾಂಪಿಟೆಂಟ್ ಅಥಾರಿಟಿ ಏನಿರುತ್ತೆ ಆ ಫ್ಯಾಕ್ಟ್ಸ್ ಮಾತ್ರ ಸ್ಟಿಕ್ ಆನ್ ಆಗಬೇಕಾಗುತ್ತೆ. ಅದೇ ರೀತಿ ನೀವು ಜೆಸಿಕಾ ಲಾಲ್ ಮರ್ಡರ್ ಕೇಸ್ ಯಾರಾದ್ರೂ ಕೇಳಿದ್ರೆ ದಿಲ್ಲಿಯಲ್ಲಾಗಿದ್ದು, ಬಟ್ ಅದು ಮೀಡಿಯಾ ಟ್ರಯಲ್ ಇಂತಾನೆ ಸಕ್ಸಸ್ ಆಯ್ತು. ಬೇರೆ ಇನ್ನೊಂದಾಯ್ತು ನೋಯ್ಡಾದಲ್ಲಿ, ಯಾರು ಹೇಳಿ, ಆಯುಷಿ ತಲ್ವಾರ್, ಅವ್ರು ಕೇಳಿದ್ರೆ ಅನ್ಸುತ್ತೆ. ಬಟ್ ಅದೇನಾಯ್ತು, ಹೈಕೋರ್ಟ್ ಅಲ್ಲಿ ಅಕ್ವೈಟ್ ಆಯ್ತು. ಬಟ್ ಮೀಡಿಯಾ ಎಲ್ಲ ಏನ್ ಮಾಡ್ತು, ಅವ್ರ ತಂದೆ ತಾಯಿನೇ ಆರೋಪಿಗಳು ಅಥವಾ ಅವ್ನ ನೇಪಾಳದ ಕೆಲಸಕ್ಕೆ ಇದ್ನಲ್ಲ ಅವನ ಆರೋಪಿ ಅಂತ ಹೇಳಿ. ಬಟ್ ಮೀಡಿಯಾ ಟ್ರಯಲ್ ಕನ್ಕ್ಲೂಡೆಡ್ ದಟ್ ದೇ ಆರ್ ಅಕ್ಯೂಸ್ಡ್. ಬಟ್ ಕೋರ್ಟ್ ಅಲ್ಟಿಮೇಟ್ಲಿ ಟ್ರಯಲ್ ಆಗಿ ಏನಾಯ್ತು, ಅದು ಅಕ್ವೈಟ್ ಆಯ್ತು. ಇತ್ತೀಚೆಗೆ ಆಯ್ತಲ್ಲ ಸುಶಾಂತ್ ಸಿಂಗ್ ರಾಜ್ಪೂತ್ ಕೇಸ್, ಮುಂಬೈದಲ್ಲಿ ಸುಸೈಡ್ ಮಾಡ್ಕೊಂಡಿದ್ರು. ಸಿಬಿಐ ಏನಾಯ್ತು, ಅದು ಸುಸೈಡ್ ಕೇಸ್ ಅಂತಾನೆ ಆಯ್ತು. ಬಟ್ ಮೀಡಿಯಾ ಟ್ರಯಲ್ ಏನಾಯ್ತು, ಸೊ ಇಟ್ ವೆಂಟ್ ಇನ್ ಎ ಡಿಫರೆಂಟ್ ಡೈರೆಕ್ಷನ್. ಹಾಗಾಗಿ ಈ ಮೀಡಿಯಾ ಟ್ರಯಲ್ ಬಗ್ಗೆನೂ ಕೂಡ, ಸೊ ಅಂದ್ರೆ ಮೀಡಿಯಾ ತನಿಖೆ ಅಂತಾನು ಕರಿಬಹುದು ಅಥವಾ ಮೀಡಿಯಾ ವಿಚಾರಣೆ ಅಂತಾನು ಕರಿಬಹುದು. ನಮ್ಮ ಮುಂದೆ ಇವೆಲ್ಲ ಸಾಕಷ್ಟು ಉದಾಹರಣೆಗಳಿವೆ. ನಾವೇನು ಅಂತಂದ್ರೆ ಇದರಿಂದ ಕಲಿಯೋದಿರುತ್ತೆ. ಸೊ ಹಾಗಾಗಿ ಮೀಡಿಯಾ ಟ್ರಯಲ್ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅದೇ ರೀತಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ವಿಚಾರಗಳು ಬಂದಾಗ ನಾನು ಎಷ್ಟೋ ಸಾರಿ ನನ್ನ ಮಾಧ್ಯಮ ಫ್ರೆಂಡ್ಸಿಗೆ ಹೇಳಿರ್ತೀನಿ, 10 ಅಲ್ಲ 20 ಸಾರಿ ಯೋಚನೆ ಮಾಡಿ ಏನ್ ಬರಿಬೇಕು, ಹೇಗ್ ಬರಿಬೇಕು, ಯಾವ ರೀತಿ ಬರಿಬೇಕು ಅಂತ ಹೇಳಿ. ಬಿಕಾಸ್ ಮಹಿಳೆ ಮತ್ತು ಮಕ್ಕಳ ಘನತೆ ಗೌರವಕ್ಕೆ ನೇರವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ ಯಾವುದೇ ರೀತಿಯಾದಂತಹ ಕುತ್ತು ತರುವಂತದ್ದಿತ್ತು ಅಂತಂದ್ರೆ 228A IPC, ಹೌದಾ, ಡಿಸ್ಕ್ಲೋಸರ್ ಆಫ್ ಐಡೆಂಟಿಟಿ ಆಫ್ ವಿಕ್ಟಿಮ್ ಆಫ್ ಸರ್ಟನ್ ಅಫೆನ್ಸಸ್ ಅಂತ ಬರುತ್ತೆ. ರೇಪ್ ಆಗಿರ್ಬೋದು, ಪೋಕ್ಸೋ ಆಗಿರ್ಬೋದು, ಮಹಿಳೆಯರ ಮೇಲೆ ಆಗುವಂತ ದೌರ್ಜನ್ಯ, ಮಕ್ಕಳ ಮೇಲೆ ಆಗಿರುವಂತಹ ದೌರ್ಜನ್ಯ, ಅವರ ನೇರವಾದಂತ ಫೋಟೋಗಳಾಗಿರ್ಬೋದು, ಅವರ ವಿಳಾಸ, ಊರು, ನೀವೇನ್ ಮಾಡ್ತೀರಾ, ಕತೆನ
ಅವ್ರದ್ದು ಕ್ಯಾರೆಕ್ಟರ್ನ ಚೇಂಜ್ ಮಾಡಿರ್ತಾರೆ, ಹೆಸರು ಚೇಂಜ್ ಮಾಡಿರ್ತಾರೆ, ಎಲ್ಲ ಚೇಂಜ್ ಮಾಡಿರ್ತಾರೆ. ಬಟ್ ನಿಮ್ಗೆ ಗೊತ್ತಿಲ್ಲದೇನೆ ಇಂಡೈರೆಕ್ಟ್ ಇರುವಂತ ಎಷ್ಟೋ ವಿಚಾರಗಳು ನೀವು ಹೆಟ್ಬಿಟ್ಟಿರ್ತೀರಿ. ಏನಂತ, ಆ ಸ್ಕೂಲು, ಆ ಊರು, ಹೌದಾ, ಅವ್ರ ಮನೆ ತೋರ್ಸಿರ್ತೀರಾ ಅಥವಾ ಠಾಣೆ ತೋರ್ಸಿರ್ತೀರಾ, ಅವ್ರು ಇರುವಂತ ಪ್ರದೇಶ ತೋರ್ಸಿರ್ತೀರಾ. ಸೊ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ವಿಚ್ ಇಂಡಿಕೇಟ್ಸ್ ನೀವು ಕೊಡುವಂತಹ ಮಾಹಿತಿ ಅದು ಒಂದ್ ರೀತಿ ಬೇರೆಯವರಿಗೆ ಕ್ಲೂ ಆಗಿರಬಾರ್ದು, ಅದು ಐಡೆಂಟಿಟಿ ಆಗೋದಿಕ್ಕೆ. ಸೊ ಹಾಗಾಗಿ ಮಹಿಳೆ ಮತ್ತು ಮಕ್ಕಳ ವಿಚಾರಕ್ಕೆ ಬಂದಾಗ ನೀವು ಬಹಳ ಗಮನವಿಟ್ಟು ಪ್ರಸಾರ ಮಾಡಬೇಕಾಗುತ್ತೆ. ಅದೇ ರೀತಿ ಕೂಡ ಪೋಕ್ಸೋ ಕಾಯ್ದೆಯಲ್ಲಿ ಸೆಕ್ಷನ್ 23 ತಾವು ಓದಿದ್ರಿ ಅಂತಂದ್ರೆ ಇವುಗಳನ್ನ ಯಾರಾದ್ರೂ ಉಲ್ಲಂಘನೆ ಮಾಡಿದ್ರೆ ಆ ಪ್ರಸಾರಕ ಯಾರು ಇರ್ತಾರೆ, ಹಿ ಬಿಕಮ್ಸ್ ದ ಅಕ್ಯೂಸ್ಡ್ ಇನ್ ಸೆಕ್ಷನ್ 23 ಆಫ್ ಪೋಕ್ಸೋ ಆಕ್ಟ್. ಹಾಗಾಗಿ ಅದಕ್ಕೆ 6 months ಫೈನ್, 1 year 6 months ಫೈನ್ ಇದೆ, ಬೋರ್ತು ಆಗ್ಬೋದು. ಅದೇ ರೀತಿ ಸೆಕ್ಷನ್ 72 BNS ಅಡಿಯಲ್ಲಿನೂ ಕೂಡ ಪ್ರಕರಣವನ್ನ ದಾಖಲಿಸೋದಕ್ಕೆ ಅವಕಾಶ ಇದೆ. ಸೋಮೋಟನೆ ಮಾಡಬಹುದು ಪೊಲೀಸರು ಇದರಲ್ಲಿ, ಅಥವಾ ಬೇರೆ ಥರ್ಡ್ ಪಾರ್ಟಿ ಕೂಡ ಬಂದು ಮಾಡಬಹುದು, ಅಥವಾ ವಿಕ್ಟಿಮ್ ಕಡೆಯವರೇ ಬಂದು ಕೂಡ ಮಾಡಬಹುದು. ಆದ್ದರಿಂದ ಮಹಿಳೆ ಮತ್ತು ಮಕ್ಕಳ ವಿಚಾರಗಳು ಬಂದಾಗ ತಾವು ಪತ್ರಕರ್ತರು, ಮಾಧ್ಯಮದವರು ಅದರ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನ ಇಟ್ಟು ಏನೋ ನೀವು ಮಾಹಿತಿ ಕೊಡಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಬರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್, ಜನರ ಖಾಸಗಿತನ ಮತ್ತು IT ಆಕ್ಟ್ 2000 ಬಗ್ಗೆ. ಸೊ ಪ್ರೈವಸಿ ಅನ್ನೋದಿದೆ ಅಲ್ಲ, ಇಟ್ ಈಸ್ ಅಗೇನ್ ಎ ಫಂಡಮೆಂಟಲ್ ರೈಟ್. ಸೊ ನಿಮ್ದೇನ್ ಫಂಡಮೆಂಟಲ್ ರೈಟ್ ಇದೆ, ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಫಂಡಮೆಂಟಲ್ ರೈಟ್ಸ್ ಇದೆ. ಪ್ರೈವಸಿ ಇಸ್ ಅಗೇನ್ ಎ ಫಂಡಮೆಂಟಲ್ ರೈಟ್. ಈಗ ನಾವು ಬ್ರೇಕಿಂಗ್ ನ್ಯೂಸ್ ಅಂತ ನೋಡ್ತಾ ಇರ್ತೀವಿ, ಅಥವಾ TRPಗೋಸ್ಕರ ನಾವು ತೋರಿಸ್ತಾ ಇರ್ತೀವಿ, ಏನು ಆ ಅಧಿಕಾರಿಯ, ಕಾವ್ಯ, ರಾಜಕಾರಣಿಯ ಕಾಮಕಾಂಡ, ಹಾಗೆ ಹೀಗೆ ಅಂತಂದ್ರೆ. ಸೊ ಬಟ್ ಅದು ಏನಂತಂದ್ರೆ ಅದು ಕೂಡ ನಿಮಗೆ ರಿಸ್ಟ್ರಿಕ್ಷನ್ಸ್ ಗಳನ್ನ ತರುತ್ತೆ. ಯಾಕಂದ್ರೆ IT ಆಕ್ಟ್ ಸೆಕ್ಷನ್ 67 ಮತ್ತೆ 67A ದಲ್ಲಿ ಏನಂತಂದ್ರೆ, ಅಶ್ಲೀಲ ಮಾಹಿತಿಗಳನ್ನ ವಿದ್ಯುನ್ಮಾನ ರೂಪದಲ್ಲಿ ಪ್ರಕಟಿಸಿದರೆ ಅಥವಾ ರವಾನಿಸಿದರೆ, ಅದೇ ರೀತಿ ಪ್ರಸಾರ ಮಾಡಿದ ಸುದ್ದಿಯಲ್ಲಿ ಲೈಂಗಿಕ ಕ್ರಿಯೆ ಚಟುವಟಿಕೆಗಳು ಕಂಡು ಬಂದರೆ ಅಂತ ಹೇಳಿ. ಸೊ ಹಾಗಾಗಿ ಈ ವಿಚಾರಗಳಲ್ಲಿಯೂ ಕೂಡ ತಾವು ಎಚ್ಚರಿಕೆಯಿಂದ ಏನೋ ಪ್ರಸಾರಗಳನ್ನ ಮಾಡಬೇಕಾಗುತ್ತೆ. ಸೊ ಈಗಾಗಲೇ ಇದ್ರ ಬಗ್ಗೆ ಕೆಲವೊಂದಿಷ್ಟು ಜನರಿಗೆ ಗೊತ್ತಿದೆ, ಆದ್ರೂ ಕೂಡ ಕೆಲವೊಂದ್ ಕಡೆ ವೈಲೇಷನ್ಸ್ ಗಳು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಗಮನದಲ್ಲಿ ಇರಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಮಾಧ್ಯಮ ಮತ್ತೆ ಜಾಹೀರಾತು. ಈ ಜಾಹೀರಾತುಗಳನ್ನ ಕೊಡ್ಬೇಕಾದ್ರೆ ಬಹಳ ಎಚ್ಚರಿಕೆ ಅಂತ ಕೊಡ್ಬೇಕಾಗತ್ತೆ. ಈಗ ಏನ್ ಮಾಡ್ತಾ ಇದ್ರೆ, ಒಂದು ಜಾಹೀರಾತಲ್ಲಿ ನೀವು ಪ್ರಿಂಟ್ ಮಾಡಿಸೋದು ಒಂದಿರುತ್ತೆ, ಇನ್ನೊಂದು ಈ ಜಾಹೀರಾತು ನಿಮ್ಮ ಪೇಪರ್ಸ್, ನ್ಯೂಸ್ ಪೇಪರ್ಸ್ ಗಳಲ್ಲಿ ಪ್ರೈವೇಟ್ ಜನ ಕೊಡುವಂತ ಪ್ಯಾಂಪ್ಲೆಟ್ಸ್ ಗಳನ್ನ ಹಾಕ್ತೇವೆ, ಅದು ಕೂಡ ಮೋಸ್ಟ್ ಡೇಂಜರಸ್. ಹೌದಾ, ಅದರಲ್ಲಿ ಯು ಆರ್ ನಾಟ್ ವೆರಿಫೈಯಿಂಗ್. ಪ್ರಿಂಟ್ ಅಂತೂ ಬಿಡಿ, ದೇ ಆರ್ ರೆಸ್ಪಾನ್ಸಿಬಲ್ ಆಗಿಬಿಟ್ಟಿದ್ದಾರೆ, ಯಾಕಂದ್ರೆ ಆದ್ರೂ ಆನ್ ರೆಕಾರ್ಡ್ ಸಿಕ್ಬಿಡುತ್ತೆ. ಹೌದಾ, ಎಂತಿಂತ ವಿಚಾರಗಳು ಬರ್ತವೆ ಅದ್ರಾಗೆ. ಉದಾಹರಣೆಗೆ ಮುಂಚೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ರು, ಈಗೆಲ್ಲ ಕಾನೂನಿನ ಅರಿವು ಬಂದ್ಬಿಟ್ಟು ಈಗ ಕಡಿಮೆ ಆಗಿದೆ. ಗುಣಪಡಿಸಲಾದಂತ ರೋಗಗಳಿಗೆ ಇಂತಿಂತ ಔಷಧಿ ಕೊಡ್ತೀವಿ. ಆಮೇಲೆ ಏನು ದೇಹದ ಅಂಗಾಂಗಗಳ ಮಾರಾಟಗಳ ಬಗ್ಗೆ ಆಗಿರ್ಬೋದು, ವೃತ್ತಿಪರವಾದ ಅಕೌಂಟೆಂಟ್, ಗ್ರಾಹಕರಿಗೆ ಆಕರ್ಷಿಸಲು ನೀಡುವಂತ ಆಕರ್ಷಕ ಜಾಹೀರಾತುಗಳು, ಜೂಜಾಟದ ಮಾಹಿತಿ ಆಗಿರ್ಬೋದು, ಜಾಹೀರಾತುಗಳಾಗಿರ್ಬೋದು, ಅಥವಾ ಹಣಕಾಸಿನ ವಿಷಯದ ಬಗ್ಗೆ ಹಲವಾರು ಪ್ಲಾನ್ಸ್ ಗಳು ಬರ್ತಾವೆ, ಸ್ಕೀಮ್ಸ್ ಗಳು ಬರ್ತಾವೆ. ಒಂದಿದೆ ಡಬಲ್ ಮಾಡ್ತೀವಿ, ಡಬಲ್ ಇದೆ ಟ್ರಿಬಲ್ ಮಾಡ್ತೀವಿ, ಟ್ರಿಬಲ್ ಇದೆ ಟ್ರಿಬಲ್ ಮಾಡ್ತೀವಿ ಅಂತ ಹೇಳಿ. ಈಗ ಇರುವಂತ ಪ್ರಿಂಟ್ ಮೀಡಿಯಾದೆಲ್ಲ ಕಡಿಮೆ ಆಗಿದೆ. ಬಟ್ ಸಮಸ್ಯೆ ಎಲ್ಲಾಗಿದೆ ಅಂತಂದ್ರೆ, ಈ ಹೊರಗಡೆ ಪ್ಯಾಂಪ್ಲೆಟ್ಸ್ ಗಳನ್ನ ಮಾಡಿ ನ್ಯೂಸ್ ಪೇಪರ್ ಅಲ್ಲಿ ಹಾಕಿ ಕೊಡ್ತಿರಲ್ಲ, ಇಟ್ ಹ್ಯಾಸ್ ಟೇಕನ್ ಎ ನ್ಯೂ ಫಾರ್ಮ್. ಜನ ನ್ಯೂಸ್ ಪೇಪರ್ ಜೊತೆ ಬಂದಿದೆ ಅಂತಾನೆ ನೋಡ್ತಾರೆ, ಬಟ್ ಕೆಳಗಡೆ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡೋದು ಕೂಡ ಇದು ಗಮನಕ್ಕೆ ಇರಬೇಕಾಗುತ್ತೆ. ಅಲ್ಲಿ ರಿಯಲ್ ಎಸ್ಟೇಟ್ ಏನೋ ಬರ್ತವೆ, ಏನೋ ಬೋರ್ಡ್ ಸ್ಕೀಮ್ ಅಂತ ಬರ್ತವೆ, ಫೈನಾನ್ಷಿಯಲ್ ಸ್ಕೀಮ್ಸ್ ಅಂತ ಬರ್ತವೆ. ಆ ಪೇಪರ್ ಜೊತೆ ಬರೋದ್ರಿಂದ ಸೊ ಅನ್ನೆಸೆಸರಿ ಬ್ಲೇಮ್ಸ್ ಕಮ್ಸ್ ಆನ್ ನ್ಯೂಸ್ ಪೇಪರ್ಸ್. ಹಾಗಾಗಿ ಅದು ಒಂದು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ನೆಕ್ಸ್ಟ್ ಟಾಪಿಕ್ ಏನು ಅಂತಂದ್ರೆ ಸ್ಟಿಂಗ್ ಆಪರೇಷನ್. ಸೊ ಎಲ್ಲರೂ ಸ್ಟಿಂಗ್ ಆಪರೇಷನ್ ಗಳ ಬಗ್ಗೆ ಇತ್ತೀಚೆಗೆ ಬಹಳ ಕ್ಯೂರಿಯಾಸಿಟಿನೂ ಜಾಸ್ತಿ, ಮತ್ತೆ ಬಹಳಷ್ಟು ಯೂಟ್ಯೂಬರ್ಸ್ ಗಳು ಈ ಸ್ಟಿಂಗ್ ಆಪರೇಷನ್ ಗಳಿಗೆ ವೆರಿ ಮಚ್ ಇಂಟ್ರೆಸ್ಟೆಡ್. ಇದು ಇತ್ತೀಚಿನ ದಿನಗಳಲ್ಲಿ ಈ ಸ್ಟಿಂಗ್ ಆಪರೇಷನ್ ಗಳ ಬಗ್ಗೆ ನೀವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಏನಿದೆ, ಕಾನೂನಿನಲ್ಲಿ ಎಷ್ಟು ಸತ್ಯ, ಕಾನೂನಿನಲ್ಲಿ ಎಷ್ಟು ಸುಳ್ಳು, ಮತ್ತೆ ಸ್ಟಿಂಗ್ ಆಪರೇಷನ್ ವ್ಯಾಲಿಡಿಟಿ ಏನು, ಸ್ಟಿಂಗ್ ಆಪರೇಷನ್ ಯಾವ ಸಂದರ್ಭಗಳಲ್ಲಿ ಅದು ವ್ಯಾಲಿಡಿಟಿ ಇರುತ್ತೆ, ಯಾವ ಸಂದರ್ಭಗಳಲ್ಲಿ ವ್ಯಾಲಿಡಿಟಿ ಇರಲ್ಲ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ಇದು ಸ್ಟಿಂಗ್, ದಿ ಸ್ಟಿಂಗ್ ಅನ್ನುವಂತ ಒಂದು ಮೂವಿ 1973 ಅಲ್ಲಿ ಬಂದಿರುತ್ತೆ. ಅವಾಗ ಸ್ಟಾರ್ಟ್ ಆಗಿದ್ದು ಇದು.
ಏನು ದ ಕನ್ಸೆಪ್ಟ್ ಆಫ್ ದ ಸ್ಟಿಂಗ್ ಅಂತಂತೇಳಿ. ಇದು ಪಾಪ್ಯುಲಾರಿಟಿ ಯಾವಾಗ ಬರುತ್ತೆ ಅಂತಂದ್ರೆ 2005 ಏನು ಪಾರ್ಲಿಮೆಂಟ್ ಇದರಲ್ಲಿ ಏನು ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ದುಡ್ಡು ತಗೊಂಡು ಪ್ರಶ್ನೆ ಕೇಳೋದಕ್ಕೆ ಅಂತಂದೇಳಿ ಒಂದು ಸ್ಟಿಂಗ್ ಆಪರೇಷನ್ ಆಗುತ್ತೆ 2005. ಅವಾಗಿಂದ ಈ ಸ್ಟಿಂಗ್ ಆಪರೇಷನ್ಸ್ ಬಿಕಮ್ ಪ್ರಾಮಿನೆಂಟ್ ಇನ್ ಇಂಡಿಯಾ. ಸೊ ಅವಾಗ ಆ ಕೇಸಲ್ಲಿ ಏನಾಗುತ್ತೆ ಹೇಳ್ತೀನಿ ನಾನು ನಿಮಗೆ. 2005 ಅದೇನು ಸಂಸತ್ತಿನಲ್ಲಿ ಹಣ ಪಡೆದು ಪ್ರಶ್ನೆ ಕೇಳುವ ಬಗ್ಗೆ ದೆಹಲಿಯಲ್ಲಿ ಸುದ್ದಿವಾಹಿನಿಯೊಂದರಿಂದ ನಡೆದಂತಹ ಈ ಘಟನೆಗೆ ಸಂಬಂಧಪಟ್ಟಂತೆ ಪತ್ರಕರ್ತರ ವಿರುದ್ಧ ದಾಖಲಿಸಲಾದ ಪ್ರಕರಣದಲ್ಲಿ ಪತ್ರಕರ್ತರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಅವಾಗ ದೆಹಲಿ ಉಚ್ಚ ನ್ಯಾಯಾಲಯ 2010 ಏನ್ ಹೇಳುತ್ತೆ ಅಂದ್ರೆ, ಸಮಾಜದಲ್ಲಿನ ಅಕ್ರಮ ಮತ್ತು ಭ್ರಷ್ಟಾಚಾರದ ಪರದೆಗಳನ್ನ ತೆರೆಯಲು ಈ ಕುಟುಂಬ ಕಾರ್ಯಾಚರಣೆಗಳು ಅಗತ್ಯವಾಗಿದ್ದು, ಈ ಚಟುವಟಿಕೆಗಳನ್ನ ಕೈಗೊಳ್ಳುವ ಪತ್ರಕರ್ತರ ಮೂಲಭೂತ ಕರ್ತವ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿ ಕೈಗೊಳ್ಳುವ ಅಧಿಕಾರವಿರುವುದರಿಂದ ಅವರ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳನ್ನ ದಾಖಲಿಸಲು ಬರುವುದಿಲ್ಲ ಎಂದು ತೀರ್ಪು ನೀಡುತ್ತೆ 2010. ಬಟ್ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಪತ್ರಕರ್ತರು ನಿರ್ಭೀತಿಯಿಂದ ಕುಟುಂಬ ಕಾರ್ಯಾಚರಣೆಗೆ ದಾರಿ ಮಾಡಿಕೊಟ್ಟ ನಂತರ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದೇನಾದ್ರೂ ಗೈಡೆನ್ಸ್ ಇತ್ತು. ಬಟ್ ಇದೇನಾಗುತ್ತೆ, ಉದ್ದೇಶ, ಸಾಮಾಜಿಕ ಉದ್ದೇಶ ಮತ್ತು ಸಾಮಾಜಿಕ ಬದ್ಧತೆ ಮತ್ತು ಪಬ್ಲಿಕ್ ಇಂಟ್ರೆಸ್ಟ್ ಇದರಲ್ಲಿ ಎಷ್ಟು ಇನ್ವಾಲ್ವ್ ಆಗುತ್ತೆ ಇರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಇದರಿಂದ ಏನಾಯ್ತು ಅಂತಂದ್ರೆ, ಕೆಲವೊಂದಿಷ್ಟು ಪತ್ರಕರ್ತರು ತಮ್ಮದೇ ರೀತಿಯಲ್ಲಿ ಕುಟುಂಬ ಕಾರ್ಯಾಚರಣೆಗಳನ್ನ ನಡೆಸಲು ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಾಗರಿಕರ ಖಾಸಗಿ ಬದುಕಿಗೂ ಧಕ್ಕೆ ಬರತೊಡಗಿ ಅವರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಪ್ರಾರಂಭವಾಗುತ್ತೆ. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯ ರಜತ್ ಪ್ರಸಾದ್ ವರ್ಸಸ್ ಸಿಬಿಐ ಪ್ರಕರಣ 2014 ಇನ್ನೊಂದು ಜಜ್ಮೆಂಟ್ ಕೊಡುತ್ತೆ. ಏನು ಅಂದ್ರೆ, ಕೆಲವೊಂದಿಷ್ಟು ಲಾ ಎನ್ಫೋರ್ಸ್ಮೆಂಟ್ ಅಥಾರಿಟಿಗೆ ಟ್ರ್ಯಾಪ್ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಅವಕಾಶ ಇದೆ. ಲೋಕಪಾಲ್ ಆಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಗಿರ್ಬೋದು. ಸೊ ಅದರಲ್ಲಿ ಮಾಡಿರುವಂತ ವಿಡಿಯೋ ರೆಕಾರ್ಡಿಂಗ್ಸ್ ಗಳನ್ನ ಪ್ರಶ್ನೆ ಮಾಡೋದಕ್ಕೆ ಕೋರ್ಟ್ ನಲ್ಲಿ ಅವಕಾಶ ಇದೆ. ಆದರೆ ಥರ್ಡ್ ಪಾರ್ಟಿ ಇರುವಂತಹ ಮಾಧ್ಯಮಗಳು ಮಾಡುವಂತಹ ವಿಡಿಯೋಸ್ ಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶಗಳು ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾಗಿ ಕಾನೂನು ಜಾರಿ ಮಾಡುವ ಸಂಸ್ಥೆಗಳೇ ನಡೆಸುವ ಕುಟುಂಬ ಕಾರ್ಯಾಚರಣೆಗಳಿಗೆ ಕಾನೂನಿನಡಿ ಇನ್ನೂ ಮಾನ್ಯತೆ ನೀಡುವ ಬಗ್ಗೆ ಜಿಜ್ಞಾಸೆ ಇರುವಾಗ ಪತ್ರಕರ್ತರು ನಡೆಸುವ ಕುಟುಂಬ ಕಾರ್ಯಾಚರಣೆಗೆ ಇರುವ ಬೆಲೆ ಏನು? ಅಧಿಕಾರಿಗಳನ್ನ ಕುಟುಂಬ ಬೆಲೆಗೆ ಬೀಳಿಸಬೇಕೆಂದೇ ಪತ್ರಕರ್ತರು ಇನ್ ಜನರಲ್ ಹೇಳ್ತಾರೆ, ಆಮಿಷ ತೋರಿ ನಂತರ ಅದನ್ನ ಕುಟುಂಬ ಕಾರ್ಯಾಚರಣೆಯ ಭಾಗವಾಗಿರುವುದು ಕಾನೂನುಬದ್ಧವಲ್ಲ. ಈ ರೀತಿಯಲ್ಲಿ ಏನೋ ಪತ್ರಕರ್ತರು ದೇ ವಿಲ್ ಬಿಕಮ್, ಅಂದ್ರೆ ನೀವು ಅದು ಟ್ರ್ಯಾಪ್ ಅನ್ನೋದು ಒಂದೇ ದಿನದಲ್ಲಿ ಆಗಿರಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್, ಒಂದು ವಾರ ಒಂದು ಫ್ರೆಂಡ್ಶಿಪ್ ಆಗಿರುತ್ತೆ, 2ನೇ ವಾರ ಆಫರ್ ಆಗಿರುತ್ತೆ, 3ನೇ ವಾರ ಇನ್ವೈಟ್ ಆಗಿರುತ್ತೆ. ಸೊ ಅಂದ್ರೆ ಇಂಡ್ಯೂಸ್ ಮಾಡಿದ್ರೆ ಯಾರು? ಆಮೇಲೆ ನಾವೇನ್ ಮಾಡ್ತೀವಿ, ಅದನ್ನ ಸುದ್ದಿ ಪ್ರಸಾರ ಮಾಡ್ಬೇಕಾದ್ರೆ ನಮಗೆ ಸೆಲೆಕ್ಟೆಡ್ ಪೋರ್ಷನ್ಸ್ ಗಳನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡಿ ತೋರಿಸಿರ್ತೀವಿ, ಬಟ್ ಕಂಪ್ಲೀಟ್ ತೋರಿಸಿರಲ್ಲ. ಒಂದು ಎವಿಡೆನ್ಸ್ ಗೆ ಕೋರ್ಟ್ ಅಲ್ಲಿ ವ್ಯಾಲ್ಯೂ ಯಾವಾಗಿರುತ್ತೆ ಅಂತಂದ್ರೆ, ಆ ಒಂದು ಎವಿಡೆನ್ಸ್ ನ ಮೌಲ್ಯ ಕಳ್ಕೊಂಡಿರಬಾರ್ದು. ಅಂದ್ರೆ ಇಟ್ ಶುಡ್ ಬಿ ಫ್ರಮ್ 0 to 100 ಫುಲ್ ಇರಬೇಕು. ನಾವೇನ್ ಮಾಡಿರ್ತೀವಿ, ಓವರ್ ಪೀರಿಯಡ್ ಆಫ್ 20 days ಅವನನ್ನ ಟ್ರ್ಯಾಪ್ ಮಾಡೋದಕ್ಕೆ ಹೋಗಿ ಫ್ರೆಂಡ್ಶಿಪ್ ಗಳಿಸಿರ್ತೀವಿ, ಅವನ ನಂಬಿಕೆಯನ್ನ ಗಳಿಸಿರ್ತೀವಿ, ಆಮೇಲೆ ಏನೋ ಒಂದು ಕೆಲಸ ಅಂತ ಹೋಗ್ತೀವಿ, ಆಮೇಲೆ ಏನೋ ಒಂದು ಆಫರ್ ಮಾಡ್ತೀವಿ, ಆಮೇಲೆ ಅವನನ್ನ ಇನ್ವೈಟ್ ಮಾಡಿರ್ತೀವಿ. ಸೊ ಹೂ ಆರ್ ದ ಕಾನ್ಸ್ಪಿರೇಟರ್ ಹಿಯರ್? ಯಾರು ಅವನನ್ನ ಆಮಿಷಿಗೆ ಒಳಪಡಿಸಿದ್ರು? ಯಾರು ಅವನನ್ನ ಪ್ರಚೋದನೆಗೆ ಒಳಪಡಿಸಿದ್ರು? ಯಾರು? ಸೊ ಸೆಕ್ಷನ್ 120B ಕಾನ್ಸ್ಪಿರಸಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ನೀವು ಇದೇನು 20 ದಿನದಿಂದ ಏನೋ ಒಂದು ಫಾಲೋ ಅಪ್ ಮಾಡಿರ್ತಿರಲ್ಲ, ಆ 20 ದಿನದ್ದು ಕೂಡ ಎವಿಡೆನ್ಸ್ ಕಂಟಿನ್ಯೂಟಿ ಇರಬೇಕಾಗುತ್ತೆ. ನಾವೇನ್ ಮಾಡ್ತೀವಿ, ಸೆಲೆಕ್ಟೆಡ್ ನಮ್ಗೆ ಎಷ್ಟು ಬೇಕು ಅಷ್ಟೇನೆ ಎಡಿಟ್ ಮಾಡಿ ಇದನ್ನ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಆದ್ರೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೈಗೊಂಡಂತ ಕುಟುಂಬ ಕಾರ್ಯಾಚರಣೆಗಳು ಈ ವ್ಯಾಪ್ತಿಗೆ ಬರುವುದಿಲ್ಲವಾದರೂ ನ್ಯಾಯಾಲಯದಲ್ಲಿ ಪತ್ರಕರ್ತ ಯಾರದನ್ನ ಸ್ಟಿಂಗ್ ಆಪರೇಷನ್ ಮಾಡಿರ್ತಾರೆ, ದೇ ಶುಡ್ ಬಿ ಏಬಲ್ ಟು ಪ್ರೂವ್ ಇಟ್. ಸೊ ಅವಾಗ ಅದಕ್ಕೆ ಒಂದು ವ್ಯಾಲ್ಯೂ ಉಳಿದಿರುತ್ತೆ. ನಾನು ಅದೇ ರೀತಿ ಲಾಸ್ಟ್ ಪೋರ್ಷನ್, ಉದಾಹರಣೆಗೆ ನೀವು ಏನೋ ಒಂದು ತೋರಿಸ್ತೀರಿ, ಇಲ್ಲಿಗಲ್ ಆಕ್ಟಿವಿಟಿ ಎಲ್ಲಿ ಒಂದು ಈ ರೀತಿ ನಡೆದಿದೆ ಅಂತಂತೇಳಿ, ಇಟ್ ಈಸ್ ಯುವರ್ ಫಂಡಮೆಂಟಲ್ ಡ್ಯೂಟಿ ಟು ಗೋ ಟು ದ ಪೊಲೀಸ್ ಸ್ಟೇಷನ್ ಅಂಡ್ ರಿಜಿಸ್ಟರ್ ದಿ FIR. ಬರೀ ನೀವು ಸುದ್ದಿ ಪ್ರಸಾರ ಮಾಡಿ ಬಿಡೋದಲ್ಲ, you are duty bound to give the complaint to the
ಪೊಲೀಸ್ ಸ್ಟೇಷನ್ ಅಥವಾ ಪೊಲೀಸ್ ಕ್ಯಾನ್ ಗಿವ್ ದ ನೋಟಿಸ್. ಇದ್ರ ಬಗ್ಗೆ ನೀವು ಹಾಕಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ನಮಗೆ ಮಾಹಿತಿಯನ್ನ ನೀವು ಕೊಡಿ ಅಂತ ಹೇಳಿ. ಕೆಲವೊಂದು ಜನ ಏನ್ ಮಾಡ್ತೀವಿ, ಸುದ್ದಿ ಮಾಡಿ ಬಿಟ್ಬಿಡ್ತೀವಿ. ಅದನ್ನ ಪೊಲೀಸರು ಕೇಳ್ಬೋದು ನಿಮಗೆ, ಅಥವಾ ನೀವೇ ನೇರವಾಗಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ಬೋದು. ಬಟ್ ಜಾಸ್ತಿ ಜನ ಯಾರು ಹೋಗಿ ಕೊಡಲ್ಲ, ಎದಕ್ಕೆ ಬೇಕು ಅಂತ ನಾನು ಸುದ್ದಿ ಪ್ರಕಟ ಮಾಡಿದ್ರೆ ಬಿಟ್ಟೆ ಅಂತಂದೇಳಿ. ಬಟ್ ಪೊಲೀಸ್ ಲೀಗಲಿ ನಮಗೆ ನೋಟಿಸ್ ಅನ್ನ ಕೊಟ್ಟು ಇದು ಏನು ಅಂತ ಕೇಳೋದಕ್ಕೂ ಕೂಡ ಅವಕಾಶ ಇದೆ. ಅದೇ ರೀತಿ ಏನು ಅಂತಂತಂದ್ರೆ, ನೀವು ಯಾವುದೇ ಒಂದು ಪ್ರಿಂಟ್ ಆಗಿರ್ಬೋದು ಅಥವಾ ಡಿಜಿಟಲ್ ಆಗಿರ್ಬೋದು, ಏನೇ ಸುದ್ದಿಯನ್ನ ಪ್ರಸಾರ ಮಾಡಿದಾಗ ಪೊಲೀಸ್ ಕ್ಯಾನ್ ಆಸ್ಕ್ ಇನ್ ರೈಟಿಂಗ್ 91 CRPC ಅಂತ ಈಗ PNSD ಯಲ್ಲಿ ಅದು ಚೇಂಜ್ ಆಗಿದೆ. ಏನು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನ ನಮಗೆ ಕೊಡಿ ಅಂತೇಳಿ. ಇಟ್ ಕ್ಯಾನ್ ಬಿಕಮ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸೊ ಹಾಗಾಗಿ ಈ ಮೀಡಿಯಾ ಟ್ರಯಲ್ ಮಾಡಿದಾಗ ಅಥವಾ ತನಿಖೆ ನಡೀತಿರ್ಬೇಕಾದ್ರೆ ಅಡ್ವಾನ್ಸ್ ಆಗಿ ಹೋದಾಗ ಪೊಲೀಸ್ ಏನ್ ಮಾಡ್ತಾರೆ, ಮಾಹಿತಿ, ಯಾಕಂತಂದ್ರೆ ಇಟ್ ಬಿಕಮ್ಸ್ ಎ ಪಾರ್ಟ್ ಆಫ್ ದ ಎವಿಡೆನ್ಸ್. ಸೊ ಹಾಗಾಗಿ 91 CRPC ಅಡಿಯಲ್ಲೂ ಕೂಡ ಆ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಹೀಗಾಗಿ ಓವರ್ ಆಲ್ ಕಾನೂನು ಮತ್ತು ಮಾಧ್ಯಮ ಅಂತ ಬಂದಾಗ ನಿಮಗೆ ಸಂವಿಧಾನದ ಅಡಿಯಲ್ಲಿ ಪ್ರೊಟೆಕ್ಷನ್ ಇದೆ. ಅದೇ ರೀತಿ ಅನದರ್ ಫಂಡಮೆಂಟಲ್ ರೈಟ್ ಟು ಲೈಫ್ ಅದು ಕೂಡ ಇದೆ. IT ಆಕ್ಟ್ ಇದೆ. ಅದೇ ರೀತಿ ಯಾವ ರೀತಿಯಾದ ಸುದ್ದಿಗಳನ್ನ ಪ್ರಸಾರ ಮಾಡಬಹುದು, ಯಾವ ರೀತಿ ಸುದ್ದಿಗಳನ್ನ ಪ್ರಸಾರ ಮಾಡಬೇಕಾದ್ರೆ ಎಚ್ಚರಿಕೆಗಳನ್ನ ವಹಿಸ್ಕೊಳ್ಬಹುದು ಅಂತೇಳಿ ನಾನು ಕೊಟ್ಟಂತ ಸಮಯದಲ್ಲಿ ಸಂಕ್ಷಿಪ್ತವಾಗಿ ಇದನ್ನ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ದೇರ್ ಇಸ್ ಎ ಬುಕ್, ಮಾಧ್ಯಮ ಮತ್ತು ಕಾನೂನು ಅಂತಂತೇಳಿ. ಆಲ್ರೆಡಿ ಒಂದು ಕನ್ನಡದಲ್ಲಿ ಇದೆ, ಮಾಧ್ಯಮ ಮತ್ತು ಕಾನೂನು ಅಂತಂತೇಳಿ. ಸೊ ಇವುಗಳ ಬಗ್ಗೆ ಅರಿವಿದ್ದಾಗ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಇವತ್ತಿನ ಗ್ಲೋಬಲೈಸೇಷನ್ ದಲ್ಲಿ ನೀವು ಮಾಡುವಂತ ಒಂದು ಸುದ್ದಿ ಇಲ್ಲಿಂದ ಸೇರಿ ದೇಶದ ಯಾವುದೇ ಅಥವಾ ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲೂ ನೋಡಬಹುದು. ಸೊ ಯಾರು ಕೂಡ ಎಲ್ಲಿ ಬೇಕಾದ್ರೂ ಕೂಡ ಅದನ್ನ ಏನು ಅಬ್ಸರ್ವ್ ಮಾಡಬಹುದು, ಅದನ್ನ ಕ್ವಶನ್ ಮಾಡಬಹುದು ಅಥವಾ ಅದನ್ನ ರಿವರ್ಟ್ ಬ್ಯಾಕ್ ಮಾಡಬಹುದು. ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಪತ್ರಕರ್ತರಿಗೆ ಕಾನೂನಿನ ಅರಿವು ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿ ಮಾತನಾಡೋಕೆ ಅವಕಾಶ ಕೊಟ್ಟಂತಹ ಆರ್ಗನೈಸರ್ಸ್ಗೆ ಮತ್ತೆ ವೇದಿಕೆ ಮೇಲೆ ಇರುವಂತಹ ಜಿಲ್ಲಾಧಿಕಾರಿಯವರಿಗೆ ಮತ್ತು CO ಅವರಿಗೆ ನಾನು ಮತ್ತೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಪತ್ರಕರ್ತರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನಗೆ 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ನೀವು ಬ್ಲರ್ ಮಾಡಿದ್ರೆ ಏನಾಯ್ತು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಎನಿ ಇನ್ಫಾರ್ಮೇಶನ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆ ವಿಕ್ಟಿಮಿನ ಮಾಹಿತಿಯನ್ನ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಾಗೋ ರೀತಿ ಇತ್ತು ಅಂತಂದ್ರೆ ಅಗೇನ್ ಇಟ್ಸ್ ಎ ಕ್ರೈಮ್. ಬ್ಲರ್ ಮಾಡಿ ತೋರಿಸಿದ್ರು ಕೂಡ ನೀವು ಏನ್ ಬ್ಲರ್ ಮಾಡಿದಿರಿ ಮತ್ತೆ ಅದನ್ನ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಆ ಸುದ್ದಿ ಯಾವ ರೀತಿ ಪ್ರಸಾರ ಆಯ್ತು ಅದು ಆ ವಿಕ್ಟಿಮ್ನ ಐಡೆಂಟಿಟಿಯನ್ನ ರಿವೀಲ್ ಮಾಡಕ್ಕೆ ಸಾಧ್ಯ ಆಗುತ್ತೋ ಇಲ್ಲೋ ಆ ಸುದ್ದಿ ಇದ್ರ ಆಗತ್ತೆ ಅನ್ನೋದಾಯ್ತು ಅಂತಂದ್ರೆ ಅಗೇನ್ ದ ಸೆಕ್ಷನ್ 228 IPC ಅಂದ್ರೆ 75 BNS ಪ್ಲಸ್ ಇನ್ನೊಂದು 23 ಆಫ್ ಪೋಕ್ಸೋ ಆಕ್ಟ್ ಅಟ್ರಾಕ್ಟ್ ಆಗಿಬಿಡುತ್ತೆ. ಸರ್, ಈಗ ನೀವು ಹೇಳಿದ್ರಿ ಸುದ್ದಿ ಬಂದ ಮೇಲೆ ಅದನ್ನ ನೋಟಿಸ್ ಮಾಡಬೇಕು ಮತ್ತು FIR ಮಾಡಬೇಕು ಅಂತ. ನಾವು ಬದುಕಿರೋದೇ ಸುದ್ದಿ ಮೂಲಗಳ ಕೊಡಿ ಅಂತ ಯಾರು ಹೇಳಿಲ್ಲಲ್ಲ. ಸುದ್ದಿ ಮೂಲಗಳನ್ನ ನೀವು ಪ್ರೊಟೆಕ್ಟ್ ಮಾಡೋದು ನಿಮ್ಮ ಕರ್ತವ್ಯ. ಬಟ್ ನಾವು ಸುದ್ದಿ ಮೂಲ ಕೇಳ್ತಾ ಇಲ್ಲ. ನೀವು ಯಾವ್ದೋ ಒಂದು ಇಲ್ಲಿಗಲ್ ಆಕ್ಟಿವಿಟಿ ತೋರಿಸಿದಾಗ, ಹೌದಾ, ಈಗ ನೀವು ಪ್ರಿಂಟ್ ಅಲ್ಲಿ ತೋರಿಸ್ಬೋದು ಅಥವಾ ಡಿಜಿಟಲ್ ಅಲ್ಲಿ ತೋರಿಸಿದಾಗ ಅದನ್ನ ತಾರ್ಕಿಕ ಅಂತ್ಯಕ್ಕೆ ಒಯ್ಯೋದು ಯಾವ ರೀತಿ? ಒಂದು, ನೀವು ಬಂದು ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ಸಾಧ್ಯತೆ ಇದೆ. ಇಲ್ಲ ನೀವು ಕಂಪ್ಲೇಂಟ್ ಕೊಡದೇ ಇದ್ದಾಗ ಪೊಲೀಸರನ್ನ ಕೂಡ ನಿಮ್ಗೆ ನೋಟಿಸ್ ಕೊಟ್ಟು ಕರೆದ್ಬಿಟ್ಟು ಇದು ಏನು ಅಂತ ಕೇಳೋದಕ್ಕೂ ಸಾಧ್ಯತೆ ಇದೆ. ನಾವು ಸುದ್ದಿ ಮೂಲಕ ಕೇಳ್ತಾನೆ ಇಲ್ಲ. ಇಲ್ಲಿ ಯಾವನ್ FIR ದಲ್ಲಿನೂ ಕೂಡ ಪೊಲೀಸರಿಗೂ ಕೂಡ ನಮಗೆ ಕೊಟ್ಟಿರುವಂತ ಇನ್ಫಾರ್ಮೆಂಟ್ ಅನ್ನ ಕಾಪಾಡೋದು ಕೂಡ ನಮ್ಮ ಗೌಪ್ಯವಾಗಿ ಕಾಪಾಡೋದು ನಮ್ಮ ಕರ್ತವ್ಯ. ಅದೇ ರೀತಿ ಕೂಡ ನಿಮ್ದು ಕರ್ತವ್ಯ ಇದೆ. ಅವ್ರು ಕೇಳುವಂತ ಪ್ರಶ್ನೆ, ಈ ಸಾಕಷ್ಟು ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಬ್ಲಾಕ್ ಮೇಲ್ ಮಾಡುವಂತ ಒಂದು ಎಲ್ಲೋ ಜರ್ನಲಿಸಂ ಇದೆ ಅಂತ ನೀವೇನ್ ಹೇಳ್ತಾ ಇದ್ದೀರಿ. ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ನಾನು ಅದನ್ನೇ ಹೇಳಿದೆ, ಅನ್ಯಾಯಕ್ಕೊಳಗಾದವನು ಬಂದು ಕಂಪ್ಲೇಂಟ್ ಕೊಡೋದಕ್ಕೆ ಅವನಿಗೆ ಸಂವಿಧಾನದ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ಎಲ್ಲ ಅವಕಾಶ ಇದೆ. ಆದ್ರೆ ಆ ವ್ಯಕ್ತಿ ಬರಲ್ಲ. ಯಾಕೆ? ಎವ್ರಿವನ್ ಎಕ್ಸ್ಪೆಕ್ಟ್ ಪೊಲೀಸ್ ಟು ಆಕ್ಟ್ ಸೋ ಮೋಟೋ. ಬಟ್ ಕೆಲವೊಂದಿಷ್ಟು ವಿಚಾರಗಳಲ್ಲಿ ನಾವು ಸೋ ಮೋಟೋ ಆಕ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಈಗ ಹೇಟ್ ಸ್ಪೀಚ್ ಆಗಿರ್ಬೋದು, ಮತ್ತೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತದ್ದಾಗಿರ್ಬೋದು, ಆಮೇಲೆ 153 295 ಹೇಳಿದ್ನಲ್ಲ, ಆ ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಪೊಲೀಸ್ ಕ್ಯಾನ್ ಆಕ್ಟ್ ಸೋ ಮೋಟೋ ಅಂತಂದೇಳಿ. ಬಟ್ ಇಲ್ಲಿ ಅನ್ಯಾಯಕ್ಕೊಳಗಾದವನು
ಆತನಿಗೆ ಯಾವ ರೀತಿ ಅನ್ಯಾಯ ಆಯ್ತು, ಯಾವ ರೀತಿ ಅವನು ಬ್ಲಾಕ್ ಮೇಲ್ ಮಾಡ್ದ, ಯಾವ ರೀತಿ ಅವನು ಎಕ್ಸ್ಟಾರ್ಷನ್ ಮಾಡ್ದ ಅನ್ನೋದನ್ನ ಅವನು ಬಂದು ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ ನಾವು ಆಕ್ಷನ್ ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಉಳಿದಿದ್ದು ಡಿಪೆಂಡಿಂಗ್ ಅಪಾನ್ ದಿಸ್ ಕಂಟೆಂಟ್, ನಾನು ಕೆಲವೊಂದಿಷ್ಟು ಕಂಟೆಂಟ್ ಗಳನ್ನ ಹೇಳಿದೆ, ಅದರಲ್ಲಿ ನಾವು ಸೋಮೋಟೋ ತಗೋಬಹುದು. ಎಲ್ಲಾ ವಿಚಾರಗಳಲ್ಲಿ ಸೋಮೋಟೋ ಮಾಡಕ್ ಬರಲ್ಲ. ಈಗ ಯಾರೋ ಒಬ್ಬ ನಾವು ಸರ್ಕಾರಿ ಮೀಟಿಂಗ್ಸ್ ಗಳನ್ನು ಕೂಡ ನಮಗೆ ಜಿಲ್ಲಾಧಿಕಾರಿ ಅವರಿಗೆ ಕೆಲವೊಂದಿಷ್ಟು ಜನ ಹೇಳ್ತಾ ಇರ್ತಾರೆ, ಸರ್ ನಮ್ಮ ಹತ್ರ ಇಂಥ ಸಂಘಟನೆಯವರು ಬಂದ್ರು ಅಥವಾ ಇಂಥ ಯೂಟ್ಯೂಬರ್ ಬಂದ್ರು, ನಮಗೆ ಈ ರೀತಿ ಮಾಡಿದ್ರು ಆ ರೀತಿ ಮಾಡಿದ್ರು. ಅವ್ರು ಒಂದೇ ಪ್ರಶ್ನೆ ಕೇಳಿದ್ರು, ನಾನು ನಿಮ್ಗೆ ಅದನ್ನೇ ಹೇಳಿದೆ, ಒಂದು ಅಪರಾಧ ಕೃತ್ಯವನ್ನ ತಾವು ತೋರಿಸಿದಿರ ಅಂತಂದ್ರೆ ಇಟ್ ಇಸ್ ಯುವರ್ ಫಂಡಮೆಂಟಲ್ ಡ್ಯೂಟಿ ಟು ರಿಪೋರ್ಟ್ ಟು ದ ಪೊಲೀಸ್ ಸ್ಟೇಷನ್. ಇಲ್ಲಪ್ಪ ಅಂತಂದ್ರೆ ಇಟ್ ಇಸ್ ದ ಡ್ಯೂಟಿ ಆಫ್ ದ ಪೊಲೀಸ್ ಟು ಗೆಟ್ ದ ಡೀಟೇಲ್ಸ್ ಫ್ರಮ್ ಯು. ಐದರ್ ಆಫ್ ದ ವೇ ನಿಮಗೂ ಕೂಡ ಫಂಡಮೆಂಟಲ್ ಡ್ಯೂಟಿ. ಅದೇ ರೀತಿ ಕೂಡ ಆ ವ್ಯಕ್ತಿ ಅನ್ಯಾಯ ಆದವನೊಂದು ಫಂಡಮೆಂಟಲ್ ಡ್ಯೂಟಿ ಇದೆಲ್ಲ, ವೈ ಇಸ್ ನಾಟ್ ರಿಪೋರ್ಟಿಂಗ್ ಮಾಡಿದ್ರೆ ಸೊ ಸೂಕ್ತವಾದಂತಹ ಸೆಕ್ಷನ್ಸ್ ಅಡಿಯಲ್ಲಿ ಅವರ ಮೇಲೆ ಕ್ರಮ ತಗೋಬಹುದು. ಇತ್ತೀಚೆಗೆ ಬಾಗೇವಾಡಿಯಲ್ಲಿ ಇದೇ ರೀತಿ ಒಬ್ಬ ಡಾಕ್ಟರ್ಗೆ ಏನೋ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಹೋಗಿದ್ರು, ಪ್ರಕರಣ ದಾಖಲಾಯ್ತು, ಅವರಿಬ್ರು ಅರೆಸ್ಟ್ ಆದ್ರು. ಅದೇ ರೀತಿ ಇತ್ತೀಚೆಗೆ ಒಬ್ಬ ಔಷಧ ಏನೋ ಅಧಿಕಾರಿಯವರಿಗೆ ಒಬ್ಬ ಯೂಟ್ಯೂಬರ್ ಹೋಗಿ ಆಫೀಸಲ್ಲೇ ಹೋಗಿ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅವರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹೆದರಿಸಿ ಬೆದರಿಸಿ ಮಾಡುವಂತದ್ದು ಇತ್ತು. ಅದರಲ್ಲಿ ಕೂಡ ಪ್ರಕರಣ ದಾಖಲಾಗಿ ಜೈಲಿಗೆ ಹೋದ. ಸೊ ಈ ರೀತಿ ಅನ್ಯಾಯಕ್ಕೊಳಗಾದವನು ಮುಂದೆ ಬಂದ್ರೆ ಮಾತ್ರ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಅನ್ಯಾಯಕ್ಕೊಳಗಾದವನು ಸುಮ್ಮನೆ ಎದ್ದು ಬಿಟ್ಟು ಅವನ ಪರವಾಗಿ ಬೇರೆಯವ್ರ ಕ್ರಮ ತಗೋಬೇಕು ಅಂತಂದ್ರೆ ಇದನ್ನಿಲ್ಲ. ಆಮೇಲೆ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಇನ್ನು ಕಾನೂನಿನಲ್ಲಿ ಒಂದು ಸೂಕ್ತ ಕಾಯ್ದೆ ಯಾವುದೇ ರೀತಿಯಾಗಿ ಬಂದಿಲ್ಲ. ಏನಾಗಿದೆ ಸರ್, ಎಲ್ಲರೂ ಒಂದು ಲೋಗೋ ಮಾಡ್ಕೋತಾರೆ, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊತಾರೆ, ಎಲ್ಲಿ ಬೇಕಾದಲ್ಲಿ ಲೋಗೋ ಹಿಡಿದ್ಬಿಟ್ರೆ ಎಲ್ಲಾ ಸಾರ್ವಜನಿಕರಿಗೆ ಇವರೇ ರಿಪೋರ್ಟರ್ ಅನ್ನೋದನ್ನ ಗೊತ್ತಾಗಲ್ಲ. ಜಸ್ಟ್ ಲೋಗೋ ಹಿಡಿದು ಕ್ಯಾಮ್ರಾ ಹಿಡಿದ್ಬಿಟ್ರೆ ರಿಪೋರ್ಟರ್ ಅಂತ ತಿಳ್ಕೊಳ್ಳುವಂತ ಪರಿಸ್ಥಿತಿ ಸಾರ್ವಜನಿಕರಿಗೆ. ಹಾಗಾಗಿ ತಮ್ಮ ಇಲಾಖೆಯಿಂದ ತಮ್ಮ ಕಡೆಯಿಂದ ಪರ್ಟಿಕ್ಯುಲರ್ಲಿ ಇವರು ವರದಿಗಾರರು ಅಂತಕ್ಕಂಥದ್ದು ಒಂದು ಏನಾದ್ರೂ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇದೆ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಇದೆ. ದೇ ಆರ್ ದ ಕಾಂಪಿಟೆಂಟ್ ಅಥಾರಿಟಿ ಟು ಡಿಸೈಡ್ ಹೂ ಇಸ್ ಜೆನ್ಯೂನ್ ಅಂಡ್ ಹೂ ಇಸ್ ನಾಟ್ ಜೆನ್ಯೂನ್. ಪೊಲೀಸ್ ಇಲಾಖೆಗೆ ಅಂತ ಬಂದಾಗ we will consider these facts. ನಾ ಈಗ ಮುಂಚೆ ನಿಮ್ಗೆ ಆನ್ಸರ್ ಕೊಟ್ಟೆ, ಆ ಆಧಾರದಲ್ಲಿ ನಾವು ಕೆಲಸ ಮಾಡಬಹುದು. ಜೆನ್ಯೂನಿಟಿ ವೆದರ್ ದೇ ಆರ್ ಜೆನ್ಯೂನ್ ಆರ್ ನಾಟ್ ಅನ್ನು ಡಿಸೈಡ್ ಮಾಡುವಂತ ಪ್ರಾಧಿಕಾರ ಅಲ್ಲಿದ್ದಾರೆ. ದೇ ವಿಲ್ ಟೇಕ್ ದ ಡಿಸಿಷನ್. ಆಮೇಲೆ ಇನ್ನೂ ಒಂದು ಪತ್ರಕರ್ತ ಅಂತಂದ್ರೆ ಕೇವಲ ಬರವಣಿಗೆ ಡಿಜಿಟಲ್ ನಲ್ಲಿ ಅಂತ ಇರ್ಬೇಕಂತಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಂಡಿವಿಜುವಲ್ ಇದೆ. ನನ್ನ ಫೇಸ್ಬುಕ್ ಅಕೌಂಟ್ ಇದೆ, ನನ್ನ ಟ್ವಿಟರ್ ಅಕೌಂಟ್ ಇದೆ. ನಾನು ದೇಶದಲ್ಲಿ ಆಗು ಹೋಗುವುದರ ಬಗ್ಗೆ ನನ್ನ ವಿಚಾರಗಳನ್ನು ನಾನು ಅದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇನೆ, ಹೌದಲ್ವಾ? ಒಬ್ಬ ಸಾಮಾಜಿಕ ಕಾರ್ಯಕರ್ತಪ್ಪ. ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಸಮಾಜದಲ್ಲಾಗಿರುವಂತಹ ಘಟನೆಗಳನ್ನ ನಾನು ಬರಿಬಾರ್ದಂತ ಎಲ್ಲಿದೆ. ಅಗೇನ್ ಇಟ್ ಇಸ್ ದ, ನಾನು ಹೇಳಿದ್ನಲ್ಲ ನಿಮಗೆ, ಆರ್ಟಿಕಲ್ 19 ವರ್ಸಸ್ ಆರ್ಟಿಕಲ್ 21 ಅಗೇನ್ ಇಟ್ ಇಸ್. ಹೌದಾ? ಆರ್ಟಿಕಲ್ 19 ನನ್ನ ವಾಕ್ ಸ್ವಾತಂತ್ರ್ಯ ಅಂತ ಅವನು ಹೇಳ್ತಾನೆ, ಆರ್ಟಿಕಲ್ 21 ಇದು ನನ್ನ ಬದುಕಿನ ಹಕ್ಕು ಅಂತ ಅವನು ಹೇಳ್ತಾನೆ. ಸೊ ಇಟ್ ಇಸ್ ಅ ಕಾನ್ಫ್ಲಿಕ್ಟ್ ಆಫ್ ರೈಟ್ಸ್. ಅದು ಎಷ್ಟರ ಮಟ್ಟಿಗೆ ಯಾವುದಕ್ಕೆ ಧಕ್ಕೆ ಕೊಡ್ತಾ ಇದೆ ಅನ್ನೋದನ್ನ ಸಂದರ್ಭ ಸನ್ನಿವೇಶ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಸರ್, ತಾವು ಹೇಳಿದ್ರೆ ಸಾಮಾಜಿಕ ಜಾಲತಾಣದಾಗ ತಾವು ವರದಿ ಮಾಡ್ಬೋದು ಅವನು ಅಂತೇಳಿ, ಸಾಮಾಜಿಕ ಕಳಕಳಿ ಇಲ್ಲ. ಸಾಮಾಜಿಕ ಕಳಕಳಿ ಬಿಟ್ಟು ಆ ಅಧಿಕಾರಿ ಕಿರುಕುಳ ಕೊಡುವಂತ ಹೆಚ್ಚು ಜನ ಅಧಿಕಾರಿಗೆ ಏನ್ ಸಮಸ್ಯೆ ಆಗಿದೆ ಬಂದು ಕಂಪ್ಲೇಂಟ್ ಕೊಡೋದಕ್ಕೆ? ಇಲ್ಲಿ ಪೊಲೀಸ್ ಸ್ಟೇಷನ್ ಅಡ್ಡಾಡೋ ಮರೆ ಅಂತ ಹೇಳಿ ನೀವು ಇದೇ ಸರ್ ನಂದು ಬಸವನ ಬಾಗೇವಾಡಿ ಸಂದರ್ಭ ಸನ್ನಿವೇಶ ಬಂದಾಗ ಪೊಲೀಸರಿಂದ ಏನೂ ನಡೆಯಲ್ಲ ಅವರಿಗೆ. ಸರ್, ನಂದು ಬಸವನ ಬಾಗೇವಾಡಿನೇ. ಈಗ ಅದು ಹೂವಿನಿಪ್ರಿಗೆ ದಿನ ಹೇಳಿದೆ ಪ್ರಕಾರ. ಅದು ಮೊದಲು ಒಂದೆರಡು ಸಲ ಅವರು ಇರ್ಲಿ ಹೋಲಿ ಅಂತ ಬಿಟ್ಟಾರ, ಮಿಕ್ಕೇ ಲಾಸ್ಟಿಗೆ ಬಂದಾರ ಅವರು. ನೋಡಿ, ನಾನು ಅದೇ ಹೇಳ್ತಾ ಇರೋದು, ಈ ರೀತಿ ಒಂದು ತಾಲೂಕಲ್ಲಿ ಒಂದು 4-5 ಘಟನೆ ಆದ್ರೆ ಎಲ್ಲರೂ ತಾವೇ ಅಂಗಡಿ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಸೊ ಪೀಪಲ್ ಶುಡ್ ಕಮ್ ಟು ಗಿವ್ ದ ಕಂಪ್ಲೇಂಟ್. ಜನ ಮುಂದೆ ಬರಬೇಕು ಕಂಪ್ಲೇಂಟ್ಸ್ ಕೊಡೋದಕ್ಕೆ. ಅವಾಗ ಇದು ತಾನೇ ಹೌದಪ್ಪ ಇದಕ್ಕೊಂದು ಅವಕಾಶ ಇದೆ. ಇದೇನಾಗಿದೆ, ಒಂದ್ ಸೈಡ್ ಹೋಗಿದೆ, 99 ವರ್ಸಸ್ 1 ಇದೆ. 99 ಈ ರೀತಿ ಮಾಡಬಹುದಂತೆ, 1 ಮಾತ್ರ ಹೀಗಿದೆ. ಅದೇ ಒಂದು 50-50 ಆಗ್ಲಿ, ಉಳಿದಂತ 50 ಕ್ಲೋಸ್ ಆಗ್ಬಿಡ್ತಾರೆ. ಸೊ ಜನ ಮುಂದೆ ಬರ್ಬೇಕು, ಅನ್ಯಾಯ ಕೊಡುವಾಗ ಮುಂದೆ ಬರ್ಬೇಕು, ಇಲ್ಲಾಂದ್ರೆ ಗಮನಕ್ಕೆ ಬರೆದ್ರೆ ಏನು ಮಾಡಕ್ಕಾಗಲ್ಲ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।